ಇದೊಂದು ಕ್ಲಾರಿಫಿಕೇಷನ್ ವಿಡಿಯೋ ಆಗಿದೆ ಮತ್ತು ಇದರಲ್ಲಿ ನನ್ನ ಕನ್ಫೆಷನ್ ಕೂಡ ಇರುತ್ತೆ. ನಿಮಗೆ ನನ್ನ ಮೇಲೆ ಏನೇನೆಲ್ಲ ಡೌಟ್ಗಳಿವೆಯಲ್ಲ ಅವೆಲ್ಲದಕ್ಕೂ ಕೂಡ ಉತ್ತರ ಈ ವಿಡಿಯೋದಿಂದ ಸಿಗತ್ತೆ. ನಿಮ್ಮಲ್ಲಿ ಬಹಳಷ್ಟು ಜನ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಸರ್ ನಿಮಗೆ ಯಾರ ಮೇಲಾದರೂ ಲವ್ ಆಗಿದೆನಾ, ನಿಮ್ಮ ಲವ್ ಬ್ರೇಕಪ್ ಆಯ್ತಂತೇಳಿ ಕೇಳೋಕೆ ಸಿಕ್ತು, ಇದು ನಿಜಾನಾ, ಮತ್ತು ನಿಮ್ಮ ಮದುವೆ ಕೂಡ ಲಾಸ್ಟ್ ಎಂಡಲ್ಲಿ ಹೋಗಿ ಕ್ಯಾನ್ಸಲ್ ಆಯಿತು ಅಂಥೇಳಿ ಕೇಳೋಕೆ ಸಿಗ್ತಾ ಇದೆ, ಇದು ನಿಜಾನಾ, ನೀವು ವರ್ಜಿನ್ ಹೌದಾ ಅಥವಾ ಅಲ್ವಾ, ನೀವು ಮದುವೆ ಆಗಿದ್ದೀರಾ ಅಥವಾ ಸಿಂಗಲ್ ಆಗಿದ್ದೀರಾ ಅಂತೆಲ್ಲ ಕಮೆಂಟ್ ಸೆಕ್ಷನ್ಗಳಲ್ಲಿ ನೀವು ಕೇಳಿದಾರಲ್ಲ ಅವೆಲ್ಲದಕ್ಕೂ ಕೂಡ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ. ನಾನು ಈ ವಿಡಿಯೋವನ್ನು ನನ್ನ ಪೇಯ್ಡ್ ಸ್ಟೂಡೆಂಟ್ಸ್ಗಳಲ್ಲಿ ಕ್ರಿಯೇಟ್ ಆಗಿರುವ ಕನ್ಫ್ಯೂಷನ್ಗಳನ್ನು ಮತ್ತು ರೂಮರ್ಸ್ಗಳನ್ನು ಕ್ಲಿಯರ್ ಮಾಡೋದಕ್ಕಾಗಿ ಮಾಡ್ತಾ ಇರುವೆ. ಈ ಬೇರೆ ಜಗತ್ತು ಅಂದರೆ ನನ್ನ ಒಂದು ಬೌಂಡ್ರಿ ಬಿಟ್ಟು ಬೇರೆ ಜಗತ್ತೇನಿದೆಯಲ್ಲ ಅದು ನನ್ನ ಬಗ್ಗೆ ಏನು ಯೋಚನೆ ಮಾಡುತ್ತೆ, ಏನು ಮಾತಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪವೂ ಕೇರ್ ಮಾಡೋದಿಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಇದೆ. ಅದೇನಪ್ಪ ಅಂತಂದರೆ ಪ್ಲೀಸ್ ಡೋಂಟ್ ಸ್ಪ್ರೆಡ್ ಹೇಟ್ ಅಗೇನೆಸ್ಟ್ ಎನಿ ಡಾಕ್ಟರ್ಸ್. They are doing great job in our country and they are great people. So respect each and every doctors. Okay? Let's start. ಹೌದು, ನನಗೆ ಓರ್ವ ಹುಚ್ಚು ಹುಡುಗಿಯ ಮೇಲೆ ಸಿಕ್ಕಾಪಟ್ಟೆ ಲವ್ ಕೂಡ ಆಗಿತ್ತು ಮತ್ತು ಆ ಲವ್ ಮುಂದೆ ಹೋಗಿ ಬ್ರೇಕಪ್ ಕೂಡ ಆಗಿದೆ ಮತ್ತು ಮದುವೆ ತನಕ ಹೋಗಿಯೇ ಬ್ರೇಕಪ್ ಆಗಿದೆ. ಸೊ ಇಲ್ಲಿ ಲವ್ ಬ್ರೇಕಪ್ ಆಗಿದೆ ಅಂತ ಹೇಳೋದು ತಪ್ಪಾಗತ್ತೆ. ಸೊ ಮದುವೆ ಕ್ಯಾನ್ಸಲ್ ಆಗಿದೆ ಅನ್ನೋ ವರ್ಡ್ ಇದೆಯಲ್ಲ ಇದು ಕರೆಕ್ಟಾಗಿ ಇಲ್ಲಿ ಸುಟೇಬಲ್ ಆಗುತ್ತೆ. ಸೊ ಈ ಲವ್ ಸ್ಟೋರಿ ಬಗ್ಗೆ ಹೇಳಬೇಕಂತಂದರೆ ಇದು 12 ವರ್ಷದ ದೋಸ್ತಿ ಪ್ಲಸ್ 3 ವರ್ಷದ ಲವ್ ಅಂತ ಹೇಳ್ಬೋದು. ಸೊ ಅವಳು ನನಗೆ ಹೈಸ್ಕೂಲ್ನಿಂದಲೂ ಕೂಡ ಗೊತ್ತು ಮತ್ತು ಅವಳದು ನಂದು ಸೇಮ್ ಏಜು. ಸೊ ನಾನು 1996 ಹುಟ್ಟಿರುವೆ, ಅವಳು ಸೇಮ್ ಇಯರಲ್ಲೇ ಹುಟ್ಟಿದ್ದಾಳೆ ಮತ್ತು ನಾನು ಜುಲೈ 4ಕ್ಕೆ ಹುಟ್ಟಿರುವೆ ಮತ್ತು ಅವಳು ಕೂಡ ಜುಲೈ ಮಂತಲ್ಲೇ ಹುಟ್ಟಿದ್ದಾಳೆ. ಇಬ್ಬರದು ಕೂಡ ಆಲ್ಮೋಸ್ಟ್ ಆಲ್ ಸೇಮ್ ಏಜೇ ಮತ್ತು ಎಜುಕೇಷನ್ ಕೂಡ ನಾವು ಒಂದೇ ಇಯರ್ನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹೈಸ್ಕೂಲ್ನಿಂದಲೂ ಕೂಡ ಅವಳು ನನಗೆ ಗೊತ್ತಿದ್ರೂ ಕೂಡ ಸೊ ಮಾತು ಅಷ್ಟಕ್ಕಷ್ಟೇ ಕ್ಲೋಸ್ ಮಾತುಗಳು ಏನೂ ಇರಲಿಲ್ಲ. ಯಾಕಪ್ಪ ಅಂತಂದರೆ ಈಗಿತ್ತಪ್ಪ ಅಂತಂದರೆ ಸೊ ನಮ್ಮ ಮನೆಯಲ್ಲಿ ನನಗೆ ರೆಸ್ಪೆಕ್ಟ್ ಇಲ್ಲ. ಸೊ ನನ್ನ ಫ್ಯಾಮಿಲಿ ಮತ್ತು ರಿಲೇಟಿವ್ಸ್ಗಳು ನನಗೆ ಯಾವುದಕ್ಕೂ ಕೂಡ ಯಾವತ್ತಿಗೂ ಕೂಡ ಸಪೋರ್ಟ್ ಮಾಡಿಲ್ಲ. ನನ್ನ ಎಜುಕೇಷನ್ಗೆ ಸಪೋರ್ಟ್ ಮಾಡಿಲ್ಲ, ನನ್ನಲ್ಲಿರುವ ಟ್ಯಾಲೆಂಟಿಗೆ ಸಪೋರ್ಟ್ ಮಾಡಿಲ್ಲ, ಸ್ಕಿಲ್ಗಳಿಗೆ ಸಪೋರ್ಟ್ ಮಾಡಿಲ್ಲ ಮತ್ತು ಈಗ ನನ್ನ ಬಿಸ್ನೆಸ್ಸು ಸ್ಟಾರ್ಟಪ್ಗಳಿಗೂ ಕೂಡ ಸಪೋರ್ಟ್ ಮಾಡಿಲ್ಲ ಮತ್ತು ಮದುವೆಗೂ ಕೂಡ ಸಪೋರ್ಟ್ ಮಾಡಲ್ಲ. ಸೊ ನಾನೊಂಥರ ಅಬ್ಯಾಂಡನ್ಡ್ ಕಿಡ್ ಆಗಿರುವೆ ನಮ್ಮ ಮನೆಯವರಿಗೆ. ಒಂಥರ ಅವ್ರು ನನ್ನನ್ನು ಟೆರರಿಸ್ಟ್ ನೋಡ್ದಂಗೆ ನೋಡ್ತಾರೆ ಬಿಕಾಸ್ ಆಫ್ ಮೈ ಹೈ ಲೆವೆಲ್ ಥಿಂಕಿಂಗ್ಸ್. ಸೊ ನನ್ನ ಥಿಂಕಿಂಗ್ಗಳಿಂದ ಮತ್ತು ನನ್ನ ಆ್ಯಕ್ಷನ್ಸ್ಗಳಿಂದ ಅವರ ಪೊಲಿಟಿಕಲ್ ಅಜೆಂಡಾಗಳಿಗೆ ಡೈರೆಕ್ಟಾಗಿ ಅಫೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಅವರು ನನ್ನನ್ನು ಚಪ್ಪಲಿಯಿಂದ ಆಚೆ ಬಿಟ್ಟಿದ್ದಾರೆ. ಅಂದರೆ ಮನೆ ಹೊರಗಡೆ ಚಪ್ಪಲಿ ಬಿಡ್ತಾರಲ್ಲ ಸೊ ಅದರ ಆಚೆನೇ ಇಟ್ಟಿದ್ದಾರೆ. ಅಂತಂದರೆ ಟೋಟಲಿ ಜೀರೋ ಎಮೋಷನ್, ಜೀರೋ ಕನೆಕ್ಷನ್ ಥರ ನಾನು ನಮ್ಮ ಮನೆಯವರೊಂದಿಗೆ ಮತ್ತು ರಿಲೇಟಿವ್ಗಳೊಂದಿಗೆ ಇರುವೆ. ಸೊ ಹೀಗಾಗಿ ಯಾರೂ ಕೂಡ ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಾ ಇರಲಿಲ್ಲ. ನನಗೆ ಯಾವತ್ತೂ ಕೂಡ ತಂದೆಯ ಒಂದು ಸಪೋರ್ಟ್ ಸಿಕ್ಕಿಲ್ಲ, ತಾಯಿಯ ಪ್ರೀತಿನೂ ಕೂಡ ನೋಡೋಕ್ಕೆ ಸಿಕ್ಕಿಲ್ಲ. ಸೊ ನಾವು ಹಾಗೆ ಅನಾಥರ ಥರನೇ ಬೆಳ್ಕೊಂಬಂದುಬಿಟ್ಟಿದ್ದೀನಿ. ನಾನಾಯಿತು, ನನ್ನ ಕೆಲಸ ಆಯಿತು, ಸ್ಟಡೀಸ್ ಆಯಿತು, ಆ್ಯಕ್ಟಿವಿಟೀಸ್ಗಳಾಯಿತು, ಇದೇ ಥರ. ಸೊ ಯಾರೂ ಕೂಡ ನನ್ನನ್ನು ಸೀರಿಯಸ್ ಆಗಿ ಲೈಫಲ್ಲಿ ತೆಗೆದುಕೊಂಡೇ ಇಲ್ಲ. ಸೊ ಯಾವಾಗ ನಾನು 10th ಕ್ಲಾಸಲ್ಲಿ 96% ಸ್ಕೋರ್ ಮಾಡಿಬಿಟ್ಟು ಸೆಂಟರ್ಗೆ ಫಸ್ಟ್ ಬಂದು ಆವಾಗ ಅವಳು ನನ್ನನ್ನು ಫಸ್ಟ್ ಟೈಮ್ ಸ್ವಲ್ಪ ರೆಸ್ಪೆಕ್ಟ್ಫುಲಿ ಮಾತನಾಡಿಸಿದ್ದು. ಸೊ ಅವಳಿಗೆ ನನಗಿಂತ ಕಮ್ಮಿ ಪರ್ಸೆಂಟೇಜ್ ಬಂದಿತ್ತಲ್ಲ, ಸೊ ಅವಳಿಗೆ ಒಳಗಡೆ ನನ್ನ ಮೇಲೆ ಜಲ್ಸಿ ಕೂಡ ಇತ್ತು. ಸೊ ಅವಳ ಕಣ್ಣುಗಳಿವೆಯಲ್ಲ ಅವು ಕ್ಯಾಟ್ ಐಸ್ಗಳಾಗಿವೆ, ಅಂದರೆ ಐಶ್ವರ್ಯ ರೈ ಕಣ್ಣುಗಳಿವೆಯಲ್ಲ ಆ ಥರ ಅವಳ ಕಣ್ಣುಗಳಿದ್ವು. ಸೊ ಹೀಗಾಗಿ ನಾನು ಅವಳಿಗೆ ಕ್ಯಾಟ್ ಐ ಅನ್ನೋ ನಿಕ್ನೇಮ್ ಇಟ್ಟಿದ್ದೆ. ಸೊ ಅವಳಿಗೂ ಕೂಡ ಅದು ಗೊತ್ತಾಗಿತ್ತು, ಬಟ್ ಬೈದಿದ್ಲು, ಅದಕ್ಕಾಗಿ ಅಷ್ಟಕ್ಕಷ್ಟೇ ನಮಗಿತ್ತು ರಿಲೇಷನ್ನು. ಬಟ್ ಯಾವಾಗ ನಾನು ಜಾಸ್ತಿ ಸ್ಕೋರ್ ಮಾಡಿರೋದ್ರಿಂದ ಅವಳಿಗೆ ಗೊತ್ತಾಯ್ತಲ್ಲ, ಸೊ ಆವಾಗಿನಿಂದ ಸ್ವಲ್ಪ ಒಳ್ಳೆಯ ಮಾತುಕತೆಗಳು ಸ್ಟಾರ್ಟ್ ಆದವು. ಸೊ ಅಲ್ಲಿಂದ ಶುರುವಾದ ದೋಸ್ತಿ ಹಾಗೆ ಕಂಟಿನ್ಯೂ ಆಗ್ತಾನೆ ಬಂತು. ನನಗೆ ನೆಕ್ಸ್ಟು ನಾನು ಜಾಸ್ತಿ ಸ್ಕೋರ್ ಮಾಡಿದ್ದಕ್ಕಾಗಿ ನನಗೆ ಕನ್ನಡ ಮೀಡಿಯಮ್ ಅವಾರ್ಡ್ ಕೂಡ ಬಂತು. ಸೊ ಆವಾಗ ಆಕೆ ಅಪ್ರಿಸಿಯೇಟ್ ಮಾಡಿದ್ಲು. ಸೊ ನನಗೆ ನನ್ನ ಲೈಫಲ್ಲಿ ಸಿಕ್ಕ ಫಸ್ಟ್ ಅಪ್ರಿಸಿಯೇಷನ್ ಅದು.
ಸೊ ನನ್ನ ರಿಸಲ್ಟ್ ಬಂದಾಗ ಟೀಚರ್ಸ್ಗಳೆಲ್ಲರೂ ಕೂಡ ನಾನು ಫೇಲ್ ಆಗಿ ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ರು. ಯಾರಿಗೂ ಕೂಡ ನಾನು ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸೇ ಇರಲಿಲ್ಲ. ಸೆಂಟರ್ಗೆ ಟಾಪ್ ಬರೋದು ದೂರದ ಮಾತು. ಸೊ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆಯೂ ಇರಲಿಲ್ಲ ಟೀಚರ್ಸ್ಗಳಿಗೂ. ಇನ್ನು ನಮ್ಮ ಮನೆಯವರಿಗೂ ಕೂಡ ಇವನು 6ಕ್ಕೆ 6 ಸಬ್ಜೆಕ್ಟು ಫುಲ್ ಫೇಲ್ ಆಗ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಬಟ್ ಯಾವಾಗ ನನ್ನ ರಿಸಲ್ಟ್ ಬತ್ತಲ್ಲ, ಬರೀ ನಮ್ಮ ಮನೆಯವರಷ್ಟೇ ಅಲ್ಲ, ರಿಲೇಟಿವ್ಸ್ಗಳಷ್ಟೇ ಅಲ್ಲ, ಟೀಚರ್ಸ್ ಅಷ್ಟೇ ಅಲ್ಲ, ಇಡೀ ನಮ್ಮ ಊರವರಿಗೂ ಕೂಡ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಸೊ ನನ್ನ ಹೆಸರುಗಳು ಫೋಟೋಗಳು ಪೇಪರಲ್ಲಿ ಬಂದಾಗಲೂ ಕೂಡ ಅವ್ರಿಗೆ ನಂಬಕ್ಕಾಗ್ತಾ ಇರಲಿಲ್ಲ, ಆ ರೇಂಜಿಗೆ ಹೋಗಿತ್ತು. ಸೊ ನನ್ನ ಒಂದು ಟ್ಯಾಲೆಂಟಿಗೆ ಅಪ್ರಿಸಿಯೇಷನನ್ನು ಮಾಡಿದ ಮೊದಲ ವ್ಯಕ್ತಿ ಅಂತಂದರೆ ಅವಳೇ. ಸೊ ಮುಂದೆ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಕಾಲೇಜಿಗೆ ಹೋದೆ, ಟಚ್ಚಲ್ಲಿದ್ವಿ. ಸೊ ಹಾಗೆ ನನ್ನ ಪಾಡಿಗೆ ನನ್ನ ಎಜುಕೇಷನಲ್ಲಿ ಕಂಟಿನ್ಯೂ ಆದೆ. ನನಗೆ ನೆಕ್ಸ್ಟ್ ಡಾಕ್ಟರ್ ಆಗಬೇಕನ್ನೋ ಆಸೆ ಇತ್ತು, ಬಟ್ ನನಗೆ ಆಗೋಕ್ಕಾಗಲಿಲ್ಲ ಡ್ಯೂ ಟು ಫೈನಾನ್ಷಿಯಲ್ ಬ್ಯಾಡ್ ಕಂಡೀಷನ್. ಸೊ ಅವಳ ಮನೆಯವರು ಅವಳಿಗೆ ಸಪೋರ್ಟ್ ಮಾಡಿದ್ರಿಂದ ಆಕೆ ಮುಂದೆ ಡಾಕ್ಟರ್ ಆದಳು. ಸೊ ಅವಳಿಗೂ ಕೂಡ ಆಸೆ ಇತ್ತು, ಅವಳಾದಳು. ಬಟ್ ನಾನು BSc ಗ್ರ್ಯಾಜುಯೇಷನ್ ಆದ ತಕ್ಷಣ ಸೊ ನನಗೆ ಕೊಂಕಣ್ ರೈಲ್ವೆಯಲ್ಲಿ ಜಾಬ್ ಸಿಕ್ಕಿತ್ತು. ನನಗೆ ಜಾಬ್ ಮಾಡೋ ಒಂದು ಇಂಟ್ರೆಸ್ಟೇ ಇರಲಿಲ್ಲ. ನಾನು ಬಿಟ್ಟು ನನ್ನ ಬಿಸ್ನೆಸ್ಸು, ಸ್ಟಾರ್ಟಪ್ಪು, ಫಿಲಮ್ ಮೇಕಿಂಗು ಅಂತ ಶುರು ಮಾಡಿದೆ. ಸೊ ನನಗೆ ಟ್ರಾವೆಲ್ಲು ಮತ್ತು ಫಿಲಮ್ ಮೇಕಿಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ನನ್ನ ಸ್ಟಾರ್ಟಪ್ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡೆ. ಅವಳು ಅವಳ ಮೆಡಿಕಲ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದ್ಲು. ಸೊ ಅಲ್ಲಿ ತನಕ ನಾವು ಜಸ್ಟ್ ಫ್ರೆಂಡ್ಸ್ಗಳೇ ಆಗಿದ್ವಿ. ಸೊ ಯಾವಾಗ ನನ್ನ ಸ್ಟಾರ್ಟಪ್ಪು ಒಂದು ರೇಂಜಿಗೆ ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ನನಗೆ ಆನ್ಲೈನಲ್ಲಿ ಸ್ಟೂಡೆಂಟ್ಗಳು ಸಿಗೋಕ್ಕೆ ಸ್ಟಾರ್ಟ್ ಆದವು. ಸೊ ಆವಾಗ ನನ್ನ ನೇಮು ಫೇಮು ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಆವಾಗ ಒಂದಿನ ಬಂದುಬಿಟ್ಟು ಅವಳು ಕೇಳಿದ್ಲು, ವಾಟ್ ಡು ಯು ಫೀಲ್ ಅಬೌಟ್ ಮೀ, ಅಂದರೆ ನನ್ನ ಬಗ್ಗೆ ನಿನಗೇನು ಅನಿಸುತ್ತೆ ಅಂತ ಕೇಳಿದ್ಲು. ನಾನು ಅವಳನ್ನು ಟ್ರೋಲ್ ಮಾಡಿಬಿಟ್ಟೆ. ಸೊ ನಿನ್ನ ಬಗ್ಗೆ ಏನು ಅನಿಸುತ್ತೆ, ಯು ಆರ್ ಅ ಡಾಕ್ಟರ್ ಡೂಯಿಂಗ್ ಅ ಗ್ರೇಟ್ ಜಾಬ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಕರಿಯರ್. ಸೊ ಅದೇ ರೀತಿ, ಯಾಕಂದರೆ ನನ್ನ ಜೀವನದಲ್ಲಿ ನನಗೆ ಯಾರೂ ಸಪೋರ್ಟಿವ್ ಇಲ್ಲವೇ ಇಲ್ಲ, ಸರಿನಾ. ಸೊ ಹೀಗಿರುವಾಗ ನಮಗೇನು ಅನಿಸುತ್ತೆ, ಸೊ ನಾವಾಯಿತು, ನಮ್ಮ ಕೆಲಸ ಆಯಿತು, ನಾವಿಲ್ಲಿ ಕೆಲಸ ಮಾಡಿಬಿಟ್ಟು ನಮ್ಮ ರೂಮ್ ರೆಂಟ್ ಕಟ್ಟೋದು, ಮೆಸ್ ಬಿಲ್ ಕಟ್ಟೋದು, ಸೊ ನಮ್ಮ ಪರ್ಸ್ನಲ್ ಡ್ರೆಸ್ಗಳನ್ನು ಖರೀದಿ ಮಾಡೋದು, ಆಫೀಸ್ ರೆಂಟ್ ಕಟ್ಟೋದು, ಇದರಲ್ಲೇ ನಮಗೆ ಸಾಕಾಗಿ ಹೋಗ್ತಾ ಇತ್ತು. ಸೊ ಇನ್ನು ಹುಡುಗಿಯರ ಬಗ್ಗೆ ಈ ಲವ್ ಗಿವು ಅಂತ ಯೋಚನೆ ಮಾಡೋಕ್ಕೆ ಟೈಮ್ ಎಲ್ಲಿಂದ ಸಿಗುತ್ತೆ. ಸೊ ಸಿಗ್ತಾನೇ ಇರಲಿಲ್ಲ. ಸೊ ಅವಳು ಕೇಳಿದ್ಲು ಹಾಗೇನೆ ರಿಪೀಟ್ ಆಗಿ ಏನು ಅನಿಸುತ್ತೆ ಅಂಥೇಳಿ. ಸೊ ನಾನು ಅವಳಿಗೆ ಸೀದಾ ಹೇಳಿಬಿಟ್ಟೆ, ನಥಿಂಗ್ ಅನಿಸುತ್ತೆ, ಕ್ಯಾಟ್ ಐ ನಿನ್ನ ಕಣ್ಣುಗಳು ಹಂಗಿವೆ, ಅಷ್ಟು ಬಿಟ್ಟರೆ ನನಗೆ ನಥಿಂಗ್ ಸ್ಪೆಷಲ್ ಅಂತ ಅಂದ್ಬಿಟ್ಟೆ. ಸೊ ಆವಾಗ ಅವಳು ನನಗೆ ಛೋಟಾ ಹಾತಿ ಅಂಥೇಳಿ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅಲ್ಲಿಂದ ನಾವು ಕಚಾಡಿದ್ವಿ 1 ವರ್ಷದ ತನಕ. ಸೊ ಅವಳು ನನ್ನ ಟ್ರೋಲ್ ಮಾಡ್ತಾಯಿದ್ಲು, ನಾನು ಅವಳನ್ನ ಟ್ರೋಲ್ ಮಾಡ್ತಾಯಿದ್ದೆ. ಹೀಗೆ ಟ್ರೋಲ್ ಹೆಚ್ಚಾಯಿತು. ಒಂದು ಸ್ವಲ್ಪ ಟ್ರೋಲ್ ಮಾಡಿನೇ ಒಂದು ಲೆವೆಲ್ಗೆ ಬಾಂಡಿಂಗ್ ಬೆಳೀತಾ ಹೋಯಿತು. ಸೊ ಅಷ್ಟಕ್ಕಷ್ಟೇ ಇದ್ದ ಈ ಒಂದು ಕಾಂಟ್ಯಾಕ್ಟು ಯಾವಾಗ ದೋಸ್ತಿಯಾಗಿ ಕನ್ವರ್ಟ್ ಆಯ್ತು ಅಂಥೇಳಿ ನಮಗೆ ಗೊತ್ತಾಗಲಿಲ್ಲ. ಸೊ ಯಾವಾಗ ಪ್ರೀತಿ ಆಯ್ತು ಅಂಥೇಳಿ ಅದು ಕೂಡ ಗೊತ್ತಾಗಲಿಲ್ಲ. ಸೊ ಅವಳಂತಂದ್ಲು, ನೆಕ್ಸ್ಟ್ ವಿ ವಿಲ್ ಟೇಕ್ ಇಟ್ ಟು ನೆಕ್ಸ್ಟ್ ಲೆವೆಲ್, ಸೊ ಲವ್ ಅಂಥೇಳಿ. ಸೊ ನಾನಂದೆ, ಯುವರ್ ಕರಿಯರ್ ಈಸ್ ಡಿಫ್ರೆಂಟ್, ಮೈ ಕರಿಯರ್ ಈಸ್ ಡಿಫ್ರೆಂಟ್, ಯು ಆರ್ ಅ ಡಾಕ್ಟರ್, ಐ ಆಮ್ ಅ ಸ್ಟಾರ್ಟಪ್ ಫೌಂಡರ್, ಸೊ ಮೈ ಸ್ಟಾರ್ಟಪ್ ಇಸ್ ಸ್ಟ್ರಗ್ಲಿಂಗ್ ಟಿಲ್ ಟುಡೇ. ಸೊ ನಾನು ಇದ್ದಂಗೆ ಹೇಳ್ಬಿಟ್ಟೆ, ನಾನು ಸ್ಟ್ರಗಲ್ ಮಾಡ್ತಾಯಿದ್ದೀನಿ, ಯು ಆರ್ ಅರ್ನಿಂಗ್ ಗುಡ್. ಸೊ ಅಂತಂದರೂ ಕೂಡ ಅವಳು ಕನ್ವಿನ್ಸ್ ಮಾಡಿದ್ಲು ಹೇಗೆ ನನ್ನ. ಸೊ ನಾನು ಮಾಡ್ಬೋದು, ಡಿಫ್ರೆಂಟ್ ಕರಿಯರ್ ಇದ್ದರೂ ಕೂಡ ನೋ ಪ್ರಾಬ್ಲಮ್. ಸೊ ನೀನು ನಿನ್ನ ಕರಿಯರ್ ಎಲ್ಲಿ ಗ್ರೋ ಆಗು, ನಾನು ನನ್ನ ಕರಿಯರು ಹೆಲ್ತ್ ಪ್ರಾಕ್ಟೀಸು ಮೆಡಿಕಲ್ ಪ್ರಾಕ್ಟೀಸ್ ನಾನು ಮಾಡ್ತೀನಿ, ನಥಿಂಗ್ ಟು ವರಿ ಅಂತೇಳಿ ಕನ್ವಿನ್ಸ್ ಮಾಡಿದ್ಲು. ಬಟ್ ನಾನಂದೆ, ನಿಮ್ಮ ಮನೆಯವರು ಒಪ್ಪಲ್ಲ, ನಮ್ಮ ರಿಲೇಟಿವ್ಗಳು ಒಪ್ಪಲ್ಲ, ನಮ್ಮ ಮನೆಯವರು ಒಪ್ಪಲ್ಲ. ಸೊ ಅವಳು ಆಗ ನಮ್ಮ ಅಕ್ಕನ ಹತ್ರ ಹೋದ್ಲು, ಕನ್ವಿನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ನಮ್ಮ ಅಕ್ಕ ಹೇಳಿದ ಮೇಲೆ ನನಗೆ ನೋ ಅನ್ನೋಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ. ಐ ಆಮ್ ಓಕೆ ಅಂತಂದೆ. ಸೊ ನೆಕ್ಸ್ಟ್ ಅವಳು ನಮ್ಮ ಮನೆಯಲ್ಲೂ ಕೂಡ ಕನ್ವಿನ್ಸ್ ಮಾಡಿದ್ಲು, ಅವರ ಮನೆಯಲ್ಲೂ ಕೂಡ ಅವಳೇ ಕನ್ವಿನ್ಸ್ ಮಾಡಿದ್ಲು. ಸೊ ನಮ್ಮ ಮನೆಯವರು, ನಮ್ಮ ರಿಲೇಟಿವ್ಗಳು, ಅವರ ಮನೆಯವರು ಎಲ್ಲರೂ ಕೂಡ ಗೊತ್ತೇ, ಇವರೆಲ್ಲ ಆಲ್ಮೋಸ್ಟ್ ಆಲ್ ರಿಲೇಟಿವ್ಗಳೇ. ಸೊ ಎಲ್ಲರೂ ಸೇರಿಬಿಟ್ಟೇ ಅವಳಿಗೆ ಒಂದು 6 ತಿಂಗಳು ಬುದ್ಧಿವಾದ ಹೇಳಿದರು, ನೀನು ಡಾಕ್ಟ್ರನ್ನೇ ಸೆಲೆಕ್ಟ್ ಮಾಡ್ಕೋ, ಬಿಡಿ ಇವನನ್ನು ನಾವೇ ದೂರ ಇಟ್ಟಿದ್ದೀವಿ, ಕೇರ್ಲೆಸ್, ವೇಸ್ಟ್ ಬಾಡಿ, ಏನೇನೆಲ್ಲ ಅನ್ಬೇಕಲ್ಲ ಅಷ್ಟೆಲ್ಲ ಅಂದ್ಬಿಟ್ಟು ಅವಳಿಗೆ ಬುದ್ಧಿವಾದ ಹೇಳಿದ್ರು ಕೂಡ. ಸೊ ಅವಳು ಕೇಳಲಿಲ್ಲ. ಫೈನಲಿ ಸೆಲೆಕ್ಟೆಡ್ ಮೀ. ಸೊ ಸೆಲೆಕ್ಟ್ ಮಾಡಿದಾಗ ನಾವು ನಮ್ಮ ಕರಿಯರ್ ಮೇಲೆ ಮತ್ತಷ್ಟು ಸೀರಿಯಸ್ ಆಗಿ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅವಳು ಮಹಾರಾಷ್ಟ್ರದ ಸಂಗ್ಲಿಯಲ್ಲೇ ಇರ್ತಾಳೆ. ಸೊ ಅವಳು ಅಲ್ಲೇ ಹಾಸ್ಪಿಟಲ್ ಶುರು ಮಾಡಿದ್ಲು. ಸೊ ನಾನು ಅವಳ ಹಾಸ್ಪಿಟಲ್ನ ಸ್ವಲ್ಪ ಮಾರ್ಕೆಟಿಂಗ್ ಆಯಿತು. ಸೊ ಅವಳಿಗೆ ಡಿಜಿಟಲಿ ಸ್ವಲ್ಪ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡೋದಾಯಿತು. ಈ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ನನಗೆ ಮುಂಚೆಯಿಂದಲೂ ಕೂಡ ಈ ಹೆಲ್ತ್ ಟೆಕ್ಕಲ್ಲಿ ಏನಾದರೂ ಮಾಡಬೇಕನ್ನೋ ಒಂದು ತುಡಿತಾ ಇತ್ತು. ಯಾಕೆಂದರೆ ಟೆಕ್ಕಲ್ಲಿ ನಾನು ಮಾಡ್ತಾಯಿದ್ದೆ, ಅದಕ್ಕೆ ಲೋನು ಸಿಕ್ಕಿಲ್ಲ, ಫಂಡಿಂಗ್ ಸಿಕ್ಕಿಲ್ಲ, 8 ವರ್ಷ ಆದರೂ ಇನ್ನೂ ಸಿಕ್ಕಿಲ್ಲ. ನಾನು ಸ್ಟ್ರಗಲೇ ಮಾಡ್ತಾಯಿರುವೆ. ಇನ್ವೆಸ್ಟ್ರ್ಗಳನ್ನ ಕೇಳಿದಾಗ ಇನ್ವೆಸ್ಟ್ರ್ ಅನ್ನೋರು
ನಿಮ್ದೇನು ಬಿಡಿ ಎಡಿಟೆಕ್ ಆಲ್ಮೋಸ್ಟ್ ಆಲ್ ಬದನಾಮ್ ಆಗಿಬಿಟ್ಟಿದೆ, ಎಲ್ಲರೂ ಕೋರ್ಸ್ ಮಾಡ್ತಾ ಇದ್ದಾರೆ, ನಥಿಂಗ್ ಫ್ಯೂಚರ್ ಅಂದ್ಬಿಟ್ರು. ಸೊ ನೆಕ್ಸ್ಟ್ ನನಗೆ ಫ್ಯಾಷನ್ ಇರೋದು ಒಂದೇ, ಫಿಲ್ಮ್ ಮೇಕಿಂಗು ಮತ್ತು ಟ್ರಾವೆಲ್. ಫಿಲ್ಮ್ ಮೇಕಿಂಗ್ ಯಾರೂ ದುಡ್ಡು ಹಾಕಲ್ಲ ಅಂಥೇಳಿ ನಾನು ಟೂರಿಸಮ್ ಸ್ಟಾರ್ಟಪ್ಪನ್ನು ರೋರಿಂಗ್ ಇಂಡಿಯಾವನ್ನು ಸ್ಟಾರ್ಟ್ ಮಾಡಿದೆ. ಸೀರಿಯಸ್ ಆಗಿಯೇ ನಾನು ಅದ್ರ ಮೇಲೆ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಸಾಂಗ್ಲಿ ನನ್ನ ಬರ್ತ್ ಪ್ಲೇಸ್ ಆಗಿರೋದ್ರಿಂದ, ಅದು ನಮ್ಮ ಮಾಮನ ಊರಾಗಿರೋದ್ರಿಂದ ಸೊ ನಾನು ಅಲ್ಲಿಂದಲೇ ಶುರು ಮಾಡಿದೆ. ಸಾಂಗ್ಲಿ ಟೂರಿಸಮ್ ಮೇಲೆ ನಾನು ಸೀರಿಯಸ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಳಿಗೆ ಫ್ರೀ ಟೈಮ್ ಇದ್ದಾಗ ಅವಳು ಕೂಡ ನನ್ನ ಜೊತೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಸುತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ನೆಕ್ಸ್ಟ್ ನಾವು ಇದಕ್ಕೆ ಇನ್ವೆಸ್ಟರ್ನ ಅಪ್ರೋಚ್ ಆದಾಗ ಇನ್ವೆಸ್ಟರ್ ಅಂದರು, ಸೊ ಇದು ತುಂಬಾ ರಿಸ್ಕಿ ಪ್ರಾಜೆಕ್ಟ್ ಇದೆ, ನೀನು ಇನ್ನೂ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡು, ಇನ್ನೂ ವರ್ಕ್ ಮಾಡು ಅಂತಂದರು. ಸೊ ನಾನು ಅದ್ರ ಮೇಲೆ 2-3 ವರ್ಷ ಡೆಡಿಕೇಟೆಡ್ ಆಗಿಯೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಂಗ್ಲಿ ಟೂರಿಸಮು, ಕೊಲ್ಹಾಪುರ್ ಟೂರಿಸಮು, ಸೊ ನಿಯರೆಸ್ಟ್ ಟೂರಿಸ್ಟ್ ಪ್ಲೇಸಸ್ಗಳನ್ನ ಎಲ್ಲ ನಾನು ಶೂಟ್ ಮಾಡಿದೆ, ಡಾಕ್ಯುಮೆಂಟ್ರಿ ಮಾಡಿದೆ. ಎಲ್ಲವೂ ಕೂಡ ರೋರಿಂಗ್ ಇಂಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿದೆ, ನೀವು ನೋಡ್ಬೋದು. ಸೊ ಇದರ ಮಧ್ಯದಲ್ಲಿ ನನಗೆ ಹೆಲ್ತ್ ಟೆಕ್ಕಲ್ಲಿ ಏನಾದರೂ ಮಾಡಬೇಕಂತಿತ್ತಲ್ಲ, ನಾನು ಅವಳೊಂದಿಗೆ ಶೇರ್ ಮಾಡಿದೆ. ನೋಡು, ನನಗೆ ಡಾಕ್ಟರ್ ಆಗಬೇಕನ್ನೋ ಕನಸೇನೋ ಇತ್ತು, ಬಟ್ ನನಸಾಗಿಲ್ಲ. ಸೊ ಅದಂತೂ ಈಗ ಪಾಸಿಬಲ್ ಇಲ್ಲ. ಸೊ ನಾನು ನನ್ನ ಸ್ವಂತ ಹಾಸ್ಪಿಟಲಲ್ಲಿ ಹುಟ್ಟಿಲ್ಲ, ಬಟ್ ನಾನು ಸಾಯೋವಾಗ ನನ್ನ ಸ್ವಂತ ಹಾಸ್ಪಿಟಲ್ಲೇ ಸಾಯುವೆ, ಈ ಥರದ್ದೊಂದು ವಿಚಿತ್ರ ಕನಸಿದೆ ಅಂತ ಹೇಳಿದೆ. ಸೊ ನಾನು ಅವಳಿಗೆ ಅಂತಂದೆ, ಭಾರತದಲ್ಲಿ ಯಾವ ಡಾಕ್ಟ್ರು ಕೂಡ ಈ ರೋಗಗಳನ್ನು ಇರಾಡಿಕೇಟ್ ಮಾಡೋಕ್ಕೆ, ಕಂಪ್ಲೀಟಾಗಿ ತೊಲಗಿಸೋಕೆ ಟ್ರೈ ಮಾಡ್ತಾ ಇಲ್ಲ, ಹೆಲ್ತ್ ಎಜುಕೇಷನ್ ಕೊಡ್ತಾ ಇಲ್ಲ, ಈ ರೋಗ ಯಾಕೆ ಬಂತೇಳಿ ಅವೇರ್ನೆಸ್ ಮೂಡಿಸ್ತಾ ಇಲ್ಲ. ಸೊ ಅವರೆಲ್ಲರೂ ಕೂಡ ಒಂಥರ ಹೆಂಗಾಗಿದ್ದಾರಪ್ಪ ಅಂತಂದರೆ, ರೋಗ ಬರೋದನ್ನೇ ಕಾಯ್ತಾ ಇರ್ತಾರೆ. ಸೊ ಟ್ರೀಟ್ಮೆಂಟ್ ಕೊಡಬೇಕು, ರೋಗಿಗಳಿದ್ರೇ ಅವ್ರು ಬದುಕೋದು ಅನ್ನೋ ಥರ ಮೈಂಡ್ಸೆಟ್ಟಿಗೆ ಬಂದುಬಿಟ್ಟಿದ್ದಾರೆ. ಹೇಗೆ ಪೊಲೀಸರು ಕ್ರೈಮ್ ಆದ್ರೇ ನಮ್ಮ ಜೇಬು ತುಂಬುತ್ತೆ ಅಂತ ಇದ್ದಾರಲ್ಲ, ಆ ಥರ. ಮತ್ತೇನು, ನಾವು ಯಾವುದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋದರೆ ಅವ್ರು ಸೀದಾ ಸರ್ಜರಿಗೇ ಇಳಿದು ಬಿಡ್ತಾರೆ. ಸೊ ಬೇರೆ ಚಾಯ್ಸ್ಗಳನ್ನು ನೋಡಲ್ಲ. ಅಲೋಪತಿಕ್ ಅವರು ಆಯುರ್ವೇದಿಕ್ದವ್ರನ್ನ ಹೇಟ್ ಮಾಡ್ತಾರೆ, ಮಾಡರ್ನ್ ಮೆಡಿಸಿನ್ ಡಾಕ್ಟ್ರುಗಳು ಇವರೆಲ್ಲರೂ ಕೂಡ ಹೇಟ್ ಮಾಡ್ತಾರೆ. ಅವ್ರಿಗೇನೆ ತಾಳಮೇಳ ಇಲ್ಲ. ಸೊ ಇದೆಲ್ಲ ಹಿಂಗಿದೆ. ಮತ್ತು ನಮಗೆ ಹಾಸ್ಪಿಟಲ್ಗೆ ಹೋದಾಗ ಎಷ್ಟು ಖರ್ಚು ಬರುತ್ತೆ ಅಂತ ಗೊತ್ತಿರಲ್ಲ, ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂತೇಳಿ ಡಾಕ್ಟ್ರ್ ಹೇಳಲ್ಲ, ಬರೀ ಮೆಡಿಸಿನ್ನು ಮತ್ತು ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ಬಿಡ್ತಾರೆ. ನಾವು ಅದೇ ತಪ್ಪು ಮಾಡ್ತೀವಿ, ಮತ್ತು 4-5 ವರ್ಷ ಬಿಟ್ಟು ಅದೇ ರೋಗ ಬರುತ್ತೆ, ಸರ್ಜರಿ ಮಾಡ್ಕೋಬೇಕಾಗತ್ತೆ. ಹಿಂಗೆ ಲಾಟ್ ಆಫ್ ಇಶ್ಯೂ ಇದೆ. ಸೊ ನನ್ನ ಐಡಿಯಾ ಹೇಳಿದೆ ಅವಳಿಗೆ, ನಾನು ಹೆಲ್ತ್ ಟೆಕ್ಕಲ್ಲಿ ಈ ರೋಗಗಳ ಬಗ್ಗೆ ಅವೇರ್ನೆಸ್ ಮೂಡಿಸೋದು, ಹೆಲ್ತ್ ಎಜುಕೇಷನ್ ಕೊಡೋದು. ಸೊ ಫಸ್ಟ್ ನಾನು ಡಿಜಿಟಲಿ ಈ ಥರ ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡ್ಬಿಟ್ಟು ಮಾಡೋಣ, ಆಮೇಲೆ ಎಷ್ಟು ದುಡ್ಡು ಬರುತ್ತಲ್ಲ ಅದನ್ನೇ ನಾವು ಆಫ್ಲೈನಲ್ಲಿ ಹಾಸ್ಪಿಟಲ್ ಕಟ್ಬೋದು, ನಾನು ಶೇರ್ ಮಾಡಿದೆ. ಸೊ ಅದನ್ನು ಅವಳು ಕೇಳಿಸ್ಕೊಂಡ್ಬಿಟ್ಟು ಸೀರಿಯಸ್ ಆಗಿ ನನ್ನ ಜೊತೆಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅವಳದ್ದೇ ಡಾಕ್ಟರ್ ರಿಜಿಸ್ಟರ್ಡ್ ID ಇರೋದ್ರಿಂದ ಎಲ್ಲವೂ ಕೂಡ ಅವಳ ಹೆಸರಲ್ಲೇ ಮಾಡಬೇಕಾದ ಅನಿವಾರ್ಯತೆ ಇತ್ತು. ಸೊ ನಾವು ವೆಯ್ಟ್ ಲಾಸು, ವೇಟ್ ಗೇನು, ಹೇರ್ ಫಾಲು, ಮತ್ತು ಈ ಮೆಂಟಲ್ ಡಿಸೀಸಸ್ಗಳು, ಮತ್ತು ಡಿಪ್ರೆಷನ್ನು, ಎಂಜೈಟಿಗಳಂಥವು, ಡಯಾಬಿಟಿಸ್ ಮ್ಯಾನೇಜ್ಮೆಂಟು, ಪ್ರೆಗ್ನೆನ್ಸಿ ಕೇರು, ಪೀರಿಯಡ್ಸ್ ಕೇರು, ಈ ಥರ ಆಲ್ಮೋಸ್ಟ್ ಆಲ್ ಎಷ್ಟು ರೋಗಗಳು ಕಾಮನ್ ಆಗಿವೆನೋ ಲೈಫ್ ಸ್ಟೈಲ್ ಡಿಸೀಸಸ್ಗಳು, ಅವುಗಳ ಮೇಲೆ ಒಂದು ರುಟೀನು, ಅವೇರ್ನೆಸ್ ವಿಡಿಯೋಗಳನ್ನ ಮಾಡೋದು ಎಲ್ಲವನ್ನು ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೋರ್ಸಸ್ಗಳನ್ನು ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ವಿ. ಅವಳಲ್ಲಿ ಒಂದು ಫೇರ್ ಇತ್ತು, ಇದನ್ನು ಯಾರು ತೊಗೊತಾರ ಅಥವಾ ಇಲ್ವಾ ಅಂತೇಳಿ. ನಾನು ಹೇಳಿದೆ, ನಾವೆಲ್ಲ ಎಷ್ಟು ಲೈಫ್ ಸ್ಟೈಲ್ ಡಿಸೀಸಸ್ಗಳಿವೆ ಎಲ್ಲ ಲಿಸ್ಟ್ ಮಾಡೋಣ, ಒಂದು 200-300. ಸೊ ಎಲ್ಲದರ ಮೇಲೂ ಕೂಡ ನಾವು ಒಂದು ವಿಡಿಯೋ ಕೋರ್ಸ್ ಥರ ಮಾಡೋಣ. ನಾವು ಹೆಂಗೆ ಈಗ ಆನ್ಲೈನ್ ಕೋರ್ಸ್ ಮಾಡ್ತಾ ಇದ್ದೀನಲ್ಲ, ಅದೇ ರೀತಿ ಹೆಲ್ತ್ ಕೇರ್ ರೂಟೀನ್ ಕೋರ್ಸ್ಗಳನ್ನು ಮಾಡೋಣ. ಸೊ ಒಂದಕ್ಕೆ 999 ಇಟ್ಟರು ಕೂಡ ಪರ್ ಡೇ ನೀನು 1000 ಜನರಿಗೆ ಮಾರಕ್ಕೆ ಸ್ಟಾರ್ಟ್ ಆದರೂ ಕೂಡ ಪರ್ ಡೇ 10 ಲಕ್ಷ ಇನ್ಕಮ್ ಬರುತ್ತೆ. ಸೊ ಇದರಲ್ಲಿ ಹಾಸ್ಪಿಟಲ್ ಆಗತ್ತೆ, ಒಂದು 5 ವರ್ಷ ಇದೇ ಥರ ಮಾಡಿದರೆ ಆಗತ್ತೆ ಅಂಥೇಳಿ. ಸೊ ಇದರ ಮೇಲೆ ನಾವು ಅವಳು ಇದರ ಮೇಲೆ ಸೀರಿಯಸ್ ಆಗಿ ಕೆಲಸ ಮಾಡ್ತಾಯಿದ್ಲು. 6 ಗಂಟೆಗೆ ಅವಳು ಹಾಸ್ಪಿಟಲ್ನಿಂದ ಬಂದ ತಕ್ಷಣ ಮತ್ತೆ 8 ಗಂಟೆಗೆ ವಾಪಸ್ ಹೋಗಿ, ಸೊ 8ರಿಂದ ರಾತ್ರಿ 11 ಅವಳ ಹಾಸ್ಪಿಟಲ್ಲೇ ನಾವು ವಿಡಿಯೋ ಶೂಟ್ ಮಾಡೋದು, ಈ ರುಟೀನ್ ಕೋರ್ಸ್ಗಳನ್ನ ಶೂಟ್ ಮಾಡೋದು. ಸೊ ಎಲ್ಲ ಮಾಡ್ತಾಯಿದ್ವಿ. ಫುಲ್ ಡೇ ನನ್ನ ಸ್ಟಾರ್ಟಪ್ ಆಯಿತು. ಸೊ ಎಲ್ಲನೂ ಕೂಡ ಚೆನ್ನಾಗಿ ಸಾಕ್ತಾ ಇತ್ತು. ಸೊ ನಾನು ಅವಳ ಜೊತೆಗೆ ಹೇಳಬೇಕಂತಂದರೆ ಆಲ್ಮೋಸ್ಟ್ ಆಲ್ ಒಂದು 40-50 ಟೂರಿಸ್ಟ್ ಲೊಕೇಶನ್ಗಳಿಗೆ ಟ್ರಾವೆಲ್ ಮಾಡಿರುವೆ, ಹೋಗಿರುವೆ, ಸುತ್ತಾಡಿರುವೆ. ಸೊ ಇನ್ನು ನೀವು ಒಂದು ಕೇಳಿದ್ರಲ್ಲ, ನಾನು ವರ್ಜಿನ್ ಹೌದಾ ಅಥವಾ ಇಲ್ವಾ ಅಂಥೇಳಿ. ನಾನು ಫಿಸಿಕಲಿ ವರ್ಜಿನ್ ಆಗಿರುವೆ, ಮೆಂಟಲಿ ಅಂತೂ ಇಲ್ಲ, ಯಾಕೆಂದರೆ ಅವಳನ್ನು ಲವ್ ಮಾಡಿರುವೆ. ಸೊ ನಮ್ಮ ಈ ಲವ್ ಒಂದು ರಿಲೇಷನ್ಶಿಪ್ಪಲ್ಲಿ ಬರೀ ಕಿಸ್ಸು ಹಗ್ಗುಗಳಂತೂ ಸಿಕ್ಕಾಪಟ್ಟೆ ಆಗಿವೆ. ಇದಕ್ಕಿಂತ ನೆಕ್ಸ್ಟು ಮುಂದೆ ಹೋಗಿಲ್ಲ. ಒಂದೇ ರೂಮಲ್ಲಿದ್ದರೂ ಕೂಡ, ಒಂದೇ ಬೆಡ್ಡಲ್ಲಿ ಮಲಗಿದ್ರೂ ಕೂಡ ಇಂಟಿಮೆಸಿ ಏನಾಗಿಲ್ಲ. ಸೊ ಪ್ಯೂರ್ ಲವ್ ಏನಿತ್ತಲ್ಲ ಅದನ್ನೇ ಮೇಂಟೈನ್ ಮಾಡಿದ್ದೀವಿ. ಸೊ ಎಲ್ಲವೂ ಕೂಡ ಚೆನ್ನಾಗಿಯೇ ಸಾಕ್ತಾ ಇತ್ತು. ಸೊ ಸಾಂಗ್ಲಿ ಟೂರಿಸಮ್ ಒಂದು 8 ತಿಂಗಳ ಹಿಂದೆ, ಅಂದರೆ ಕಳೆದ ಜೂನ್-ಜುಲೈದಿಂದ ಮಳೆಗಾಲ ಬಂತಲ್ಲ, ಸೊ ಆವಾಗ ನನಗೆ ಕೆಲವೊಂದಿಷ್ಟು ಶೂಟಿಂಗ್ ಪ್ಲೇಸಸ್ಗಳು ಬಾಕಿ ಇದ್ವು. ಒಂದು 10-12 ಲೊಕೇಶನ್ಸ್ಗಳು, ಹಿಲ್ ಸ್ಟೇಷನ್ಸ್ಗಳು, ವಾಟರ್ ಫಾಲ್ಸ್ಗಳು, ನ್ಯಾಷನಲ್ ಪಾರ್ಕ್ಗಳು, ಮತ್ತು ವೈಲ್ಡ್ ಲೈಫ್ ಸಫಾರಿ, ಇವೆಲ್ಲವೂ ಕೂಡ ಮಾಡೋದಿತ್ತು. ಸೊ ಆವಾಗ ನಾನು ಮಳೆಯನ್ನು ಲೆಕ್ಕಿಸದೆ ಹಾಗೆ ಮಾಡ್ತಾ ಇದ್ದೆ.
ಸೊ ಮುಂದೆ ರತ್ನಗಿರಿ ಟೂರಿಸಮಲ್ಲಿ ಅಲ್ಲಿಯೂ ಒಂದಿಷ್ಟು ಪ್ಲೇಸ್ಗಳನ್ನ ಶೂಟ್ ಮಾಡೋದಿತ್ತು, ಅವುಗಳನ್ನ ಮಾಡ್ತಾಯಿದ್ದೆ. ಸೊ ನನಗೆ ಫಂಗಲ್ ಇನ್ಫೆಕ್ಷನ್ ಆಯಿತು, ಅಂದರೆ ತೊಡೆಯ ಸಂಧಿಯಲ್ಲಿ ಫಂಗಲ್ ಇನ್ಫೆಕ್ಷನ್ ಆಯಿತು. ಸೊ ಅದು ಹಾಗೆ 3 ತಿಂಗಳ ತನಕ ಕಂಟಿನ್ಯೂ ಆಯಿತು. ನಾನು ಮೊದಲೇ ಅವಳಿಗೆ ತೋರಿಸಿದ್ದೆ, ಅವಳೊಂದು ಯಾವುದೋ ಬೆಟ್ನೋವೆಟೇನ್ ಅನ್ನೋ ಒಂದು ಸ್ಟಿರಾಯ್ಡ್ ಕ್ರೀಮ್ ಕೊಟ್ಟಿದ್ಲು. ಸೊ ಅವಳು ಫೋನಲ್ಲಿ ಹೇಳಿದ್ಲು, ಅವಳು ಏನು ಮಿಸ್ಟೇಕ್ ಮಾಡ್ಕೊಂಡು ಹೇಳಿದ್ಲು ಅಥವಾ ನಾನು ಕೇಳಿಸುವಾಗ ಮಿಸ್ಟೇಕ್ ಮಾಡ್ಕೊಂಡಿದ್ದು ಗೊತ್ತಿಲ್ಲ. ನಾನು ಅದನ್ನು ಹಚ್ಚಿದೆ. ಸೊ ಅದೇನು ವರ್ಕೌಟ್ ಆಗಲಿಲ್ಲ. ನಾನೊಬ್ಬರು ಫೇಮಸ್ ಡರ್ಮಾಟೊಲಜಿಸ್ಟನ್ನು ಕಾಂಟ್ಯಾಕ್ಟ್ ಮಾಡಿದೆ. ಸೊ ಫಂಗಲ್ ಇನ್ಫೆಕ್ಷನ್ ಹಾಗೆ ಒಂದು 3 ತಿಂಗಳು ಕಂಟಿನ್ಯೂ ಆಗಿಬಿಡ್ತು. ಸೊ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನನ್ನ ಸ್ಕಿನ್ ಏನಿದೆ ಅಲ್ಲ ಅದು ಟೈಟ್ ಆಗಿಬಿಡ್ತು. ಸೊ ಅದು ಟೈಟ್ ಆಗಿರೋದ್ರಿಂದ ನಾನು ಹೆಲ್ತ್ ಕೇರ್ನ ಬಗ್ಗೆ ನಾನು ಏನು ಮಾಡ್ತಾ ಇದ್ದೀನಲ್ಲ ಅವಳಿಗೆ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇದ್ದೆ. ಸೊ ಅದು ಟೈಟ್ ಆದಾಗ ಅವಳೇ ಹೇಳಿದ್ಲು, ನಥಿಂಗ್ ಟು ವರಿ, ಕ್ಲಿಯರ್ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ ಕ್ಯೂರ್ ಆದರೆ ಅದು ಕ್ಯೂರ್ ಆಗುತ್ತೆ ಅಂಥೇಳಿ. ಬಟ್ ಫಂಗಲ್ ಇನ್ಫೆಕ್ಷನ್ನು ಜಸ್ಟ್ 1-2 ತಿಂಗಳ ಹಿಂದೆ ಕ್ಯೂರ್ ಆಯಿತು. ಸೊ ಕ್ಯೂರ್ ಆದರೂ ಕೂಡ ಇನ್ನೂ ಸ್ಕಿನ್ ಟೈಟ್ ಆಗೇ ಇತ್ತು. ನಾನು ಡರ್ಮಾಟೊಲಜಿಸ್ಟನ್ನು ಯಾರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ನಲ್ಲ ಅವರಿಗೂ ಕೂಡ ನಾನು ಹೇಳಿದ್ದೆ ಈ ಥರ ಇದೆ ಅಂತ. ಅವರು ಅಂತಂದರು ನಥಿಂಗ್ ಟು ವರಿ, ಇದು ಕಡಿಮೆ ಆಗುತ್ತೆ ಅಂಥೇಳಿ, ದೊಡ್ಡ ಏನು ಇಶ್ಯೂ ಅಲ್ಲ ಅಂಥೇಳಿ. ಬಟ್ ಸಡನ್ನಾಗಿ ಅವಳಿಗೆ 1 ತಿಂಗಳ ಹಿಂದೆಗಡೆ ತಲೆಯಲ್ಲಿ ಏನು ಬಂತೋ ಗೊತ್ತಿಲ್ಲ, ಅವಳ ಪೇರೆಂಟ್ಸ್ಗಳು ಬಂದುಬಿಟ್ಟು ಸೊ ಅದೇ ಮ್ಯಾಟ್ರ್ ಇಟ್ಕೊಂಡು ಸಂಗ್ಲಿಯಲ್ಲಿರುವ ಒಂದು ಅತಿ ದೊಡ್ಡ ಕಾಸ್ಟ್ಲಿಯೆಸ್ಟ್ ಹಾಸ್ಪಿಟಲ್ಗೆ ನನ್ನ ಕರ್ಕೊಂಡು ಹೋದರು. ಸೊ ಡಾಕ್ಟರ್ ಅವರು ಒಂದು 15 ದಿವಸ ಲೀವ್ ಮೇಲೆ ಹೋಗೋರಿದ್ರು, ಅವ್ರು ಫಾರಿನ್ ಟೂರಿಗೆ ಹೋಗೋರಿದ್ರು ಅವ್ರ ಫ್ಯಾಮಿಲಿ ಜೊತೆ. ಅವ್ರು ಇರಲಿಲ್ಲ. ಸೊ ಅವ್ರದ್ದು ಮರುದಿನ ಫ್ಲೈಟ್ ಇತ್ತು, ಅವ್ರು ಬಂದೇ ಇರಲಿಲ್ಲ. ಸೊ ಅವ್ರನ್ನ ಕರೆಸಿಬಿಟ್ಟು ಅವ್ರು ಬರೋಕ್ಕೆ ಸಂಜೆ 7 ಗಂಟೆಗೆ ಬಂದರು. ಕೆಲವೊಂದಿಷ್ಟು ಡಿಸ್ಚಾರ್ಜ್ ಪೇಷಂಟ್ಗಳನ್ನ ನೋಡಿಬಿಟ್ಟು ರಾತ್ರಿ 8 ನನ್ನ ಜೊತೆಗೆ ಅವರು ಫೇಸ್ ಟು ಫೇಸ್ ಕುಂತ್ಕೊಂಡ್ರು. ಸೊ ನಾನು ಟೈಟ್ ಸ್ಕಿನ್ ಇದೆ ಅಂತಂದೆ. ಸೊ ಆವಾಗಂತಂದ್ರು ನಥಿಂಗ್ ಟು, ಇದರಲ್ಲೇನಿದೆ, ಸೊ ಈ ಬ್ಲಡ್ ಟೆಸ್ಟ್ ಇಷ್ಟು ಮಾಡ್ಕೊಂಬಂದ್ಬಿಡಿ, ಸೊ ನಾನು 15 ದಿವಸ ಟೂರ್ಗೆ ಹೋಗಿ ಬಂದುಬಿಡ್ತೀನಿ, ಸೊ ಆಪ್ರೇಷನ್ ಮಾಡಿಬಿಡೋಣ ಅಂಥೇಳಿ. ಸೊ ಇಷ್ಟೇ ಆಗಿರೋದು. ಅವ್ರು ನನಗೆ ಅದರದ್ದು ಏನು ಸಿವಿಯಾರಿಟಿ ಇದೆ, ಅದರಿಂದ ಏನು ಕೆಟ್ಟದ್ದ ಒಳ್ಳೆದ ಏನೂ ಹೇಳಲ್ಲ, ಅದು ಒಂದು ಸಣ್ಣ ಆಪ್ರೇಷನ್ ಇರುತ್ತೆ ಮಾಡಿಬಿಡೋಣ ಅಂಥೇಳಿ ಅಷ್ಟೇ. ಸೊ ಅದನ್ನು ಹೇಳಿದ ತಕ್ಷಣ ಅವ್ರ ಮನೆಯವರು ಕೂಡ ಅವರ ಮೈಂಡ್ಸೆಟನ್ನು ಚೇಂಜ್ ಮಾಡಿಬಿಟ್ರು. ಅವಳ ಮೇಲೆ ಫೋರ್ಸಿಬಲಿ ಒತ್ತಡ ಹೇರಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ. ಸೊ ಸಡನ್ನಾಗಿ ಅವಳು ಮಧ್ಯರಾತ್ರಿ ಕಾಲ್ ಮಾಡಿಬಿಟ್ಟು, ನಾವು ಏನು ಮದುವೆ ಆಗಬೇಕಂತ ಡಿಸೈಡ್ ಮಾಡಿದ್ವಲ್ಲ, ದ್ಯಾಟ್ ಈಸ್ ಗೋಯಿಂಗ್ ಟು ಕ್ಯಾನ್ಸಲ್, ಸೊ ನಾನು ಅದನ್ನು ಕ್ಯಾನ್ಸಲ್ ಮಾಡ್ತಾ ಇರುವೆ ಅಂಥೇಳಿ. ಸೊ ಹೇಳಿದ್ಲು. ನನಗಂತೂ ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಸೊ ಪೂರ್ತಿ ರಾತ್ರಿ ನಾನು ಏನು ಮಾಡಬೇಕು ಏನು ಬಿಡ್ಬೇಕಂತಲೇ ಯೋಚನೆ ಮಾಡಿದೆ. ನನಗೇನಿದೆ ಅದು ಕಂಡೀಷನ್, ಮೆಡಿಕಲ್ ಕಂಡೀಷನ್ ಅಂತ ಥಿಂಕ್ ಮಾಡಿದೆ. ಸೊ ನನಗೆ ಗೊತ್ತಿರುವ ಡಾಕ್ಟರನ್ನು ಮತ್ತೆ ನಾನು 2 ದಿವಸ ಬಿಟ್ಟು ಕನ್ಸಲ್ಟ್ ಮಾಡಿದೆ, ನಾನು ಫಂಗಲ್ ಇನ್ಫೆಕ್ಷನ್ ಎಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ನಲ್ಲ ಅಲ್ಲಿ. ಸೊ ಅವ್ರಂತಂದರು ಇದಕ್ಕೂ ಫರ್ಟಿಲಿಟಿಗೂ ಏನು ಸಂಬಂಧನೇ ಇಲ್ಲ. ಸೊ ಟೈಟ್ ಸ್ಕಿನ್ ಇರೋರು ಕೂಡ ಸೆಕ್ಸ್ ಮಾಡ್ಬೋದು, ಸೊ ಅವ್ರಿಗೆ ಮಕ್ಕಳು ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಯೂರಿನೇಷನ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾದರೆ ಸೊ ಅಲ್ಲಿ ನಾವು ಸರ್ಜರಿ ಮಾಡಿ ಸ್ಕಿನ್ನನ್ನು ಲೂಸ್ ಮಾಡ್ಬೋದು, ಇಷ್ಟೇ ಸರ್ಜರಿ ಇದೆ, ಇದರಲ್ಲೇನು ದೊಡ್ಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದರು. ಬಟ್ ಅವಳ ತಲೆ ಏನಿತ್ತು, ಅವಳ ಮನೆಯವರು ಅವಳಿಗೆ ಫೋರ್ಸ್ ಮಾಡಿದ್ರು, ನನಗಂತೂ ಗೊತ್ತಾಗಲಿಲ್ಲ. ಸೊ ಅವಳು ಅದೇ ಹಠಕ್ಕೆ ಬಿದ್ದುಬಿಟ್ಲು. ಸೊ ನಮ್ಮ ಮನೆಯವರಂತೂ ಆಲ್ರೆಡಿನೇ ನನ್ನ ಅಗೇನೆಸ್ಟ್ ಆಗಿದ್ದಾರೆ, ನಮ್ಮ ರಿಲೇಟಿವ್ಸ್ಗಳು ಕೂಡ ಅಗೇನೆಸ್ಟ್ ಆಗಿದ್ದಾರೆ. ಸೊ ಹಿಂಗಿರೋದ್ರಿಂದ ನನಗಿಲ್ಲಿ ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಸೊ ಅವಳು ಸ್ಟೇಟಸಲ್ಲಿಯೂ ಕೂಡ ಇದನ್ನ ಇಟ್ಬಿಟ್ಟು ಡಿಕ್ಲೇರ್ ಮಾಡಿಬಿಟ್ಲು, ನಮ್ಮ ಲವ್ ಬ್ರೇಕಪ್ ಆಗಿದೆ, ಮ್ಯಾರೇಜ್ ಕೂಡ ಕ್ಯಾನ್ಸಲ್ ಆಗಿದೆ ಅಂಥೇಳಿ. ಸೊ ನನಗೇನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಸೊ ಇದರಲ್ಲಿ ನನಗೆ ದಾರಿನೇ ತೋಚಲಿಲ್ಲ. ಸೊ ನಾನು ಯಾರನ್ನು ಕೂಡ ಕನ್ವಿನ್ಸೇ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅವಳನ್ನು ಕೂಡ ನಾನು ಕನ್ವಿನ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಸಿ ಈಸ್ ಆಲ್ರೆಡಿ ಡಾಕ್ಟರ್. ಸೊ ಅವಳು ಡಾಕ್ಟರೇ ಇರೋದ್ರಿಂದ ಸೊ ಅವಳಿಗೇನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಅವಳಿಗೆಲ್ಲನೂ ಗೊತ್ತಿದೆ. ಸೊ ಅವಳು ಮನಸ್ಸು ಮಾಡಿದರೆ ನನ್ನನ್ನು ಟ್ರೀಟ್ ಮಾಡಿ ಕೂಡ ಅವಳು ರಿಲೇಷನ್ಶಿಪ್ ಕಂಟಿನ್ಯೂ ಮಾಡ್ಬೋದಿತ್ತು, ಮದುವೆ ಆಗ್ಬೋದಿತ್ತು. ಬಟ್ ಅವಳ ಮೇಲೆ ಅವಳ ಮನೆಯವರ ಪ್ರೆಷರ್ ಏನಿದೆ ಅಥವಾ ಅವಳ ಮೈಂಡಲ್ಲಿ ಏನು ನಡೀತಾ ಇದೆ ನನಗೆ ಇಲ್ಲಿ ತನಕ ಗೊತ್ತಾಗಿಲ್ಲ. ಅದನ್ನು ತಿಳ್ಕೊಳ್ಳೋ ಪ್ರಯತ್ನನೂ ಕೂಡ ನಾನು ಮಾಡೋಕ್ಕೆ ಹೋಗಿಲ್ಲ. ಯಾಕಂತಂದರೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ನಾನು ಯಾವುದೇ ಕೆಲಸ ಮಾಡಿಲ್ಲ. ನಾನೆಂದು ನಮ್ಮ ಮನೆಯವರಿಗೆ ಎಂದು ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ನನ್ನ ಸ್ಕೂಲ್ ಫೀಸ್ ಆಯಿತು, ಕಾಲೇಜ್ ಫೀಸ್ ಆಯಿತು, ನನ್ನ ಬಿಸ್ನೆಸ್ಗಾಯಿತು. ನಮ್ಮ ಮನೆಯವ್ರಿಗೆ ದುಡ್ಡು ಕೇಳಿದರೆ ನನ್ನ ಸ್ಟಾರ್ಟಪ್ಗೆ ಬಿಸ್ನೆಸ್ಸಿಗೆ ಎಷ್ಟು ಬೇಕಲ್ಲ ಅಷ್ಟೇ ಬರುತ್ತೆ. ಇನ್ವೆಸ್ಟ್ರ್ ಹಿಂದೆ ನಾಯಿ ಥರ ಅಲಿಯೋ ಪರಿಸ್ಥಿತಿನೇ ಇಲ್ಲ ನನಗೆ. ನಮ್ಮ ರಿಲೇಟಿವ್ಸ್ಗಳು ಮನಸ್ಸು ಮಾಡಿದರೆ CM PM ತನಕನೂ ಅವ್ರದ್ದು ಲಿಂಕ್ ಇವೆ. ಒಂದೇ ದಿನದಲ್ಲಿ ನನಗೆ ಬೇರೆಯವರ ಸ್ಟಾರ್ಟಪ್ಗೆ ಬಂದಂಗೆ 15-20 ಕೋಟಿ ಒಂದೇ ಸೆಕೆಂಡಲ್ಲಿ ಬರುತ್ತೆ. ಬಟ್ ನನಗೆ ಅವ್ರ ಹತ್ರ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಹೋಗಿ ಕೇಳಿಬಿಟ್ಟು ಕೈಕಾಲು ಬಿದ್ದು ಸಾರಿ ಕೇಳಿ ಈ ಥರ ಬ್ರೇಕಪ್ ಆಗಿರೋ ರಿಲೇಷನ್ಶಿಪ್ಪನ್ನು ಪ್ಯಾಚಪ್ ಮಾಡ್ಕೊಂಡಿರೋ ಅವಶ್ಯಕತೆನೇ ಇಲ್ಲ ಅಂಥೇಳಿ ನಾನು ಸ್ವತಂತ್ರವಾಗಿ ಬದುಕ್ತಾ ಇರುವೆ. ಸೊ ಇದರಲ್ಲಿ ನಾನು ಯಾರನ್ನು ಕೂಡ ಕನ್ವಿನ್ಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಮ್ಮ ಫ್ಯಾಮಿಲಿಯವರಂತೂ ಮುಂಚೆನೇ ನನ್ನ ಜೊತೆಗೆ ಸರಿ ಇರಲಿಲ್ಲ. ಇವಳು ಬಂದಾಗ ಇವಳಿಗೆ ಒಂದು ಅಟೆನ್ಷನ್ ಸಿಕ್ತು. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ಡಾಕ್ಟರ್ ಇಲ್ಲ, ನಮ್ಮ ಸೊಸೆ ಡಾಕ್ಟರ್ ಇದ್ದಾಳೆ ಅಂಥೇಳಿ.
ಸೊ ಅವಳ ಮೇಲೇ ಸಿಕ್ಕಾಪಟ್ಟೆ ಎಲ್ಲರೂ ಪ್ರೀತಿ ತೋರಿಸಿದ್ರು. ಅವಳ ಮುಖಾಂತರವೇ ನನಗೆ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ, ರಿಲೇಟಿವ್ಸ್ಗಳ ಕಡೆಯಿಂದ ಸ್ವಲ್ಪ ಕೇರು, ಸ್ವಲ್ಪ ಅಟೆನ್ಷನ್ನು, ಸ್ವಲ್ಪ ರೆಸ್ಪೆಕ್ಟ್ ಸಿಗ್ತಾ ಇತ್ತು. ಸೊ ಹೀಗಾಗಿ ಎಲ್ಲರೂ ಕೂಡ ಇವತ್ತೆಲ್ಲರೂ ಬ್ಲಾಕ್ ಮಾಡಿದ್ದಾರೆ. ನಮ್ಮ ಮನೆಯವರು ಎಲ್ಲರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಬ್ಲಾಕ್ ಇದೆ, ಸೊ ಅವರಾಗೆ ಬ್ಲಾಕ್ ಮಾಡಿದ್ದಾರೆ. ನಾನೇನು ಯಾರ್ದು ನಂಬರ್ದ ಬ್ಲಾಕ್ ಮಾಡಿಲ್ಲ. ಎಲ್ಲರೂ ಕೂಡ ನಮ್ಮ ರಿಲೇಟಿವ್ಸ್ಗಳೆಲ್ಲೂ ಬ್ಲಾಕ್ ಮಾಡಿದ್ದಾರೆ. ಮತ್ತು ನನಗೆ ಕೆಲವೊಂದಿಷ್ಟು ಕ್ಲೋಸ್ ಫ್ರೆಂಡ್ಸ್ಗಳಿದ್ರು, ಅಂದರೆ ರಿಲೇಷನ್ನಲ್ಲೇ ಫ್ರೆಂಡ್ಸ್ಗಳು, ಅವರು ಕೂಡ ಬ್ಲಾಕ್ ಮಾಡಿದ್ದಾರೆ. ಸೊ ನಾನು ಆಲ್ಮೋಸ್ಟ್ ಆಲ್ ಈಗ ಫ್ಯಾಮಿಲಿ ಕಳ್ಕೊಂಡಿರುವೆ, ರಿಲೇಷನ್ಶಿಪ್ಗಳನ್ನು, ರಿಲೇಟಿವ್ಸ್ಗಳನ್ನು ಕಳ್ಕೊಂಡಿರುವೆ. ಸೊ ಆಲ್ಮೋಸ್ಟ್ ಎಲ್ಲವನ್ನು ಕಳ್ಕೊಂಡಿರುವೆ. ಸೊ ಅವಳು ನಮ್ಮ ಅಕ್ಕನ ಹತ್ರ ಬಂದುಬಿಟ್ಟು ಒಂದು ವಾರದ ಹಿಂದೆ ಐ ಹ್ಯಾವ್ ಡನ್ ಅ ಗ್ರೇಟ್ ಮಿಸ್ಟೇಕ್, ನಾನು ದೊಡ್ಡ ತಪ್ಪನ್ನು ಮಾಡಿರುವೆ, ಸೊ ಗಿವ್ ಮಿ ಒನ್ ಮೋರ್ ಚಾನ್ಸ್ ಅಂತ ಏನೋ ಕೇಳ್ಕೊಂಡಿದ್ದಾಳಂತೆ. ಬಟ್ ನನಗೆ ಅವಳ ಜೊತೆ ಮಾತಾಡೋಕ್ಕೂ ಇಷ್ಟನೂ ಇಲ್ಲ. ಯಾಕಂದರೆ ಅವಳು ಎಲ್ಲರೊಂದಿಗೂ ಮಾತಾಡೋದಕ್ಕಿಂತ ಮುಂಚೆ ಪ್ರಾಬ್ಲಮ್ ಏನಿದೆ ಅಂಥೇಳಿ ನನಗೆ ಹೇಳಿದರೆ ಐ ಆಮ್ ರೆಡಿ ಟು ಸಾಲ್ವ್ ಇಟ್. ಏಕೆಂದರೆ ಅವಳಿಗೆ ಆಕ್ಸಿಡೆಂಟ್ ಆದಾಗ ಅವಳಿಗೆ ಬೈಕ್ ಶೋಕಿದೆ, ಹೇಗೆ ನನಗೆ ಕಾರು ಬೈಕು ಡ್ರೈವಿಂಗ್ ಶೋಕಿದೆನೋ ಅವಳಿಗೂ ಕೂಡ ಬೈಕ್ ರೈಡಿಂಗ್ ಶೋಕಿದೆ. ಸೊ ಅವಳು ಸಂಗ್ಲಿಯಲ್ಲಿ ಹಾವೇ ಪಕ್ಕದಲ್ಲಿ ಈವ್ನಿಂಗ್ ರೈಡ್ ಹೋಗುವಾಗ ನಿಂತಿರೋ ಟ್ರಕ್ಕಿಗೆ ಹೋಗಿ ಗುದ್ದುಬಿಟ್ಟು, ಸೊ ಅವಳು ಕಾಲಿನ 2 ಬೆರಳುಗಳನ್ನು ಪರ್ಮನೆಂಟ್ಲಿ ಕಳ್ಕೊಂಡ್ಬಿಟ್ಟಿದ್ದಾಳೆ. ಸೊ ಅವಳಿಗೆ ಆಕ್ಸಿಡೆಂಟ್ ಆದಾಗ ನಾನು ಹೇಳಿದ್ದೆ, ನೀನು ಪೂರ್ತಿ 2 ಕಾಲೇ ಹೋದರೂ ಕೂಡ ನಿನ್ನ ಮದುವೆ ಆಗ್ತೀನಿ, ಡೋಂಟ್ ವರಿ ಅಂತೇಳಿ. ಸೊ ನನಗೊಂದೇನೋ ಸಣ್ಣ ಮೆಡಿಕಲ್ ಕಂಡೀಷನ್ ಬಂದಿದೆ ಅಂತಂದರೆ ಅವಳು ಕ್ಯೂರ್ ಮಾಡ್ಬೋದಿತ್ತು, ಹೇಳ್ಬೋದಿತ್ತು. ಬಟ್ ಊರು ತುಂಬ ಎಲ್ಲ ಡಿಸ್ಕಷನ್ ಮಾಡಿಬಿಟ್ಟು ಲಾಸ್ಟಿಗೆ ಬಂದುಬಿಟ್ಟು ಈಗ ತಪ್ಪಾಗಿದೆ ಅಂತಂದರೆ ಐ ಆಮ್ ಹೆಲ್ಪ್ಲೆಸ್. ಯಾಕಂದರೆ ನನಗೆ ಮೊದಲೇ ಈ ರಿಲೇಷನ್ಶಿಪ್ಗಳ ಮೇಲೆ ನಂಬಿಕೆ ಇಲ್ಲ. ನನಗೆ ನಮ್ಮ ಮನೆಯವರೇ ನನ್ನನ್ನು ಹೊರಗಿಟ್ಟಿರುವಾಗ, ಸೊ ಹೊರಗಿನಿಂದ ನಾನು ಪ್ರೀತಿ, ಸಂಬಂಧ, ಸ್ನೇಹ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ಇದೇ ಥರ ನಾನು ಬೆಳೆದಿದ್ದೀನಿ. ಸೊ ಅದಕ್ಕೆ ನಾನು ಜನರ ಜೊತೆ ಅಟ್ಯಾಚ್ಡೇ ಆಗಲ್ಲ, ಜಾಸ್ತಿ ಸಮೀಪಕ್ಕೆ ಹೋಗೋಕ್ಕೆ ಎಲ್ಲರ ಜೊತೆಗೂ ಒಂದೊಂದು ಬೌಂಡ್ರಿ ಸೆಟ್ ಇರುತ್ತೆ. ಕೆಲಸ ಎಷ್ಟಿದೇನೋ ಅಷ್ಟೇ, ಕೆಲಸ ಆಯಿತಾ ನಾನಾಯ್ತಾ ಮುಗೀತು, ದ್ಯಾಟ್ಸ್ ಇಟ್ ಅನ್ನೋ ಥರನೇ. ಬಟ್ ಈಗಂತೂ ಮದುವೆ ಅಂತೂ ಕ್ಯಾನ್ಸಲ್ ಆಗಿದೆ. ಗ್ರೇಟ್ ಇನ್ಸಲ್ಟ್ ಅಂತೂ ಇದೆ. ಮತ್ತು ನಾನು ಈ ಮೆಡಿಕಲ್ ಇಶ್ಯೂ ಏನಿದೆಲ್ಲ ಟೈಟ್ ಫೋರ್ ಸ್ಕಿನ್ನದು, ಇದ್ರ ಮೇಲೆ ಕೂಡ ರಿಸರ್ಚ್ ಮಾಡಿರುವೆ. ಇದರಿಂದ ಏನು ದೊಡ್ಡ ಪ್ರಾಬ್ಲಮ್ ಅಂತೂ ಏನೂ ಇಲ್ಲ. ಸೊ ಪ್ರಾಬ್ಲಮ್ ಏನಾದರೂ ಫ್ಯೂಚರಲ್ಲಿ ಕ್ರಿಯೇಟ್ ಆದರೆ ಒಂದು ಸಣ್ಣ ಸರ್ಜರಿ ಇರುತ್ತೆ, ಅದು ಡೇ ಸರ್ಜರಿ, ದಟ್ ಈಸ್ ಗೋಯಿಂಗ್ ಟು ಟೇಕ್ ಮ್ಯಾಕ್ಸಿಮಮ್ 15 to 20 minutes ಅಷ್ಟೇ. ಸೊ ಎಲ್ಲಿ ಟೈಟ್ ಆಗಿರುತ್ತೆ ಅಲ್ಲಿ ಅನಸ್ಥೆಟಿಯಾ ಕೊಟ್ಬಿಟ್ಟು ಲೂಸ್ ಮಾಡ್ತಾರೆ, ಮುಗೀತು. ಇಷ್ಟೇ ಇದೆ ಅದರದ್ದು ರೂಲು. ಪ್ರಾಬ್ಲಮ್ ಆದರೆ ಫ್ಯೂಚರಲ್ಲಿ ಮುಂದೆ 4-5 ವರ್ಷ ಬಿಟ್ಟು ಏನಾದರೂ ಪ್ರಾಬ್ಲಮ್ ಆದರೆ, ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಪ್ರಾಬ್ಲಮ್ ಆಗಿರೋದೇನೂ ಇಲ್ಲ, ಅದ್ರ ಜೊತೆ ಇರೋರು ಕೂಡ ಹಾಗೆ ಇದ್ದಾರೆ. ಬಟ್ ನಾನು ಇದ್ರ ಬಗ್ಗೆ ಓಪನ್ ಅಪ್ ಆಗಿ ಈಗ ಮುಂದೆ ಯಾವುದಾದ್ರೂ ಹುಡುಗಿಗೆ ಹೇಳಿದರೆ ಅವಳಿಗೆ ಇಷ್ಟು ಗೊತ್ತಿರಲ್ಲ. ಡಾಕ್ಟರ್ ಇರೋ ಹುಡುಗಿಗೇನೆ ಇದೊಂದು ನಾರ್ಮಲ್ ಥಿಂಗ್ ಅನ್ನೋದು ಅರ್ಗಿಸ್ಕೊಳ್ಳೋಕ್ಕಾಗಲಿಲ್ಲಪ್ಪ ಅಂತಂದರೆ, ಇನ್ನು ನಾನ್ ಡಾಕ್ಟರ್ ಇರೋ ಹುಡುಗಿ ಅಂತೂ ಇದನ್ನ ಅರ್ಗಿಸ್ಕೊಳ್ಳಲ್ಲ. ಸಪೋಸ್ ನನಗೇನಾದರೂ ಅದರಿಂದ ಪ್ರಾಬ್ಲಮ್ ಆಗಿ ನಾನು ಸರ್ಜರಿ ಮಾಡಿಕೊಂಡ್ರೆ ಅದನ್ನಿಟ್ಟು ಮುಚ್ಚಿಟ್ಟಂತೂ ಮದುವೆ ಆಗೋಕ್ಕಾಗಲ್ಲ. ನಾನು ಓಪನ್ ಅಪ್ ಆಗಿ ಅದ್ರ ಬಗ್ಗೆ ಹೇಳಿದರೆ ಅವಾಗಲೂ ಯಾರೂ ಆಗೋಕ್ಕೆ ರೆಡಿ ಆಗಲ್ಲ. ನಾನು ಮುಚ್ಚಿಟ್ಟು ಮದುವೆ ಆದರೆ ಮುಂದೆ ಅವ್ರಿಗೇನಾದರೂ ಗೊತ್ತಾಯ್ತಪ್ಪ ಅಂತಂದರೆ ಮದುವೆ ಆದಮೇಲೆ ಅವಾಗ ಡಿವೋರ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈಗ ನನ್ನ ಕಂಡೀಷನ್ ಹೆಂಗಿದೆ ಅಂತಂದರೆ, ನಾನು ಯಾರನ್ನೂ ಕನ್ವಿನ್ಸ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಯಾಕಂದರೆ ಐ ಆಮ್ ಟೋಟಲಿ ಹರ್ಟ್, ವೆರಿ ಡೌನ್ ಇನ್ಸೈಡ್. ನಾನು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ, ಸ್ಟಬ್ಬಾರ್ನ್ ಇದ್ದೀನಿ. ಅಂತಂದರೆ ನನ್ನ ಒಂದು ಗ್ರೇಟ್ ಸ್ಕಿಲ್ ಏನಪ್ಪ ಅಂತಂದರೆ ನನ್ನ ಮೇಲೆ ನನಗೆ ಕಂಟ್ರೋಲ್ ಸಿಕ್ಬಿಡತ್ತೆ, ಸರಿನಾ? ಅವಳು ಡಾಕ್ಟರಾಗಿ ಒಂದು ಕಂಡೀಷನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಬೇರೆ ಹುಡುಗಿರು ಇದನ್ನು ಹೆಂಗೆ ತೊಗೋತಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಸೊ ನಾನು ಅವಳ ಸ್ಟಾರ್ಟಪ್ ಮೇಲೇನೂ ಕೂಡ, ಅಂದರೆ ನನ್ನ ಹೆಲ್ತ್ ಸ್ಟಾರ್ಟಪ್ ಮೇಲೇನೂ ಕೂಡ ಕೆಲಸ ಮಾಡಿದ್ದೆ. ಸೊ ಅದು ಕೂಡ ಎಲ್ಲ ಅರ್ಧಕ್ಕೆ ನಿಂತು ಹೋಗಿದೆ. ಐ ಆಲ್ರೆಡಿ ಇನ್ವೆಸ್ಟೆಡ್ 7 to 8 lakh ಆನ್ ಇಟ್. ಸೊ ಅದು ಕೂಡ ನನ್ನ ಕೈ ತಪ್ಪೋಯ್ತು. ಈಗ ನನ್ನ ಎಡ್ಟೆಕ್ ಸ್ಟಾರ್ಟಪ್ಪಲ್ಲಂತೂ ಯಾರೂ ಬಂದು ಇನ್ವೆಸ್ಟರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಟೂರಿಸಮ್ ಟೆಕ್ಕಲ್ಲಿ ನಾನು ಮಾಡೋಕ್ಕೆ 3 ವರ್ಷದಿಂದ 4 ವರ್ಷದಿಂದ ಎಫರ್ಟ್ ಆಗ್ತಾಯಿದ್ದೀನಿ. ಆಲ್ಮೋಸ್ಟ್ 5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ ಅದು ರಿಸ್ಕಿ ಪ್ರಾಜೆಕ್ಟ್ ಇದೆ. ಸೊ ಟೂರಿಸಮ್ ಅಂತಂದರೆ ಹೇಗೆ, ಭಾರತದಲ್ಲಿ ಇಂಡಿಯನ್ ಹುಡುಗಿರಿಗೇ ಸೇಫ್ಟಿ ಇಲ್ಲ. ಫ್ಯಾಮಿಲಿ ಜೊತೆಗೆ ಎಲ್ಲರೂ ಟ್ರಾವೆಲ್ ಆ್ಯಂಡ್ ಟೂರ್ಗೆ ಹೋಗೋಕ್ಕೆ ಹೆದರ್ತಾರೆ. ಗರ್ಲ್ಫ್ರೆಂಡ್ಗಳಿಗೆ ಓಯೋ ರೂಮಿಗೆ ಹೋಗ್ತಾರೆ, ಅಷ್ಟೇ ದೊಡ್ಡ ಸಾಧನೆ. ಬಿಟ್ಟರೆ ಯಾರೂ ಕೂಡ ತಮ್ಮ ಗರ್ಲ್ಫ್ರೆಂಡ್ಗಳೊಂದಿಗೆ, ಹೆಂಡತಿಯೊಂದಿಗೆ, ಫ್ಯಾಮಿಲಿಯೊಂದಿಗೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗೋಕ್ಕೆ ಹೆದರ್ತಾರೆ. ಯಾಕಂದರೆ ರೋಡಲ್ಲಿ ಪೊಲೀಸರ ಕಾಟ ಇರುತ್ತೆ, ಭಿಕ್ಷೆ ಬಿಡೋರ ಥರ ಎಲ್ಲ ಕಡೆ ಕೈ ಮಾಡಿ ಮಾಡಿ ದುಡ್ಡು ಕೀಳಕ್ಕೆ ನಿಂತಿರ್ತಾರೆ. ಒಂದು ಸ್ಟೇಟ್ದಿಂದ ಮತ್ತೊಂದು ಸ್ಟೇಟಿಗೆ ಹೋದರೆ ಪೊಲೀಸರ ಕಾಟ ಇದೆ, ಮತ್ತು ಸೇಫ್ಟಿ ಇಲ್ಲ, ಮತ್ತು ಹೈಜೀನ್ ಇಲ್ಲ, ರೋಡ್ಗಳು ಸರಿ ಇಲ್ಲ, ಟೂರಿಸಮ್ ಇನ್ಫ್ರಾಸ್ಟ್ರಕ್ಚರೇ ಸರಿ ಇಲ್ಲ. ಸೊ ನಾನು ಇನ್ವೆಸ್ಟರ್ಗೆ ಹೇಳ್ತಾ ಇದ್ದೀನಿ, ನಾನು ಸೇಫೆಸ್ಟ್ ಆಗಿರುವ ಟೂರಿಸಮ್ ಇನ್ಫ್ರಾಸ್ಟ್ರಕ್ಚರು, ಎಕೋಸಿಸ್ಟಮು ಬಿಲ್ಡ್ ಮಾಡ್ತೀನಿ. ಸೊ ನನ್ನ ಒಂದು ಟ್ರಾವೆಲರ್ಸ್ ಯಾರಿದ್ದಾರೆ, ಟೂರಿಸ್ಟ್ ಯಾರಿದ್ದಾರಲ್ಲ, ಅವ್ರ ಸೇಫ್ಟಿ ನನ್ನ ಜವಾಬ್ದಾರಿ.
ಸೊ ನನಗೆ ಇನಿಷಿಯಲ್ ಆಗಿ ಬರೀ 1 CR ಇನ್ವೆಸ್ಟ್ ಮಾಡಿ ನಾನು ನಮ್ಮ ಸಾಂಗ್ಲಿ ಡಿಸ್ಟಿಕಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇದೆ, ಸೊ ಅಲ್ಲೇ ಹೋಮ್ ಸ್ಟೇ ಮಾಡುವೆ, ಸೆಕ್ಯೂರಿಟಿಯನ್ನು ಮಾಡುವೆ, ಹೈಜಿನಿಕ್ ಮೇಂಟೈನ್ ಮಾಡಿ ರೆಸ್ಟೋರೆಂಟ್ ಮಾಡುವೆ, ಜೊತೆಗೆ ಹೆಲ್ತ್ ಕೇರನ್ನು ಕೂಡ ಅದರಲ್ಲಿ ಇಂಟಿಗ್ರೇಟ್ ಮಾಡುವೆ. ಯಾರಿಗಾದರೂ ಹಾಸ್ಪಿಟಲ್ ಎಮರ್ಜೆನ್ಸಿ ಬಂತಂದರೆ, ಟೂರಿಸ್ಟ್ಗಳಿಗೆ ಆಕ್ಸಿಡೆಂಟ್ ಆಯ್ತಂದರೆ ಅದರಲ್ಲಿ ಸಿಗಬೇಕು ಟ್ರೀಟ್ಮೆಂಟು. ಸೊ ಈ ಥರ ಇಂಟಿಗ್ರೇಟ್ ಮಾಡುವೆ. ಫಸ್ಟ್ ನಾನು ಸಾಂಗ್ಲಿಯಲ್ಲೇ ನನಗೆ 1 CR ಇನ್ವೆಸ್ಟ್ ಮಾಡಿ ನಾನು ಡೆಮೋ ಮಾಡಿ ತೋರಿಸುವೆ. ಸೊ ನಿಮ್ಗೆ ಇಲ್ಲಿ ಸೆಕ್ಯೂರಿಟಿ ಇದೆ, ಶ್ಯೂರಿಟಿ ಬಂತಂತಂದರೆ ನೆಕ್ಸ್ಟ್ ಇನ್ವೆಸ್ಟ್ ಮಾಡಿ. ಸೊ ನಾವು ಇದನ್ನು ಆಲ್ ಓವರ್ ಇಂಡಿಯಾ ಗ್ರೋ ಮಾಡೋಣ, ಆಲ್ ಓವರ್ ಇಂಡಿಯಾದ ಟೂರಿಸಮ್ ಎಕೋಸಿಸ್ಟಮ್ ಬಿಲ್ಡ್ ಮಾಡೋ ಜವಾಬ್ದಾರಿ ನಂದಂತ ಹೇಳ್ತಾ ಇದ್ದೀನಿ. ಬಟ್ ಇನ್ವೆಸ್ಟರ್ಗಳಿಗೆ ಹೆಂಗೆ ಫಾರಿನ್ನಲ್ಲಿ ನಡೀತಾ ಇದ್ದರೆ ಅದು ಇಲ್ಲಿ ನಡೆಯುತ್ತೆ ಅನ್ನೋ ಒಂದು ಮಿತ್ ಇದೆ. ಸೊ ಇಂಡಿಯಾದಲ್ಲಿ ಯಾವುದೂ ಕೂಡ ಜೆನ್ಯೂನ್ ಆಗಿರುವ ಸ್ಟಾರ್ಟಪ್ಪು ಇಲ್ಲಿ ತನಕ ಪ್ರಾಫಿಟೇಬಲ್ ಆಗೇ ಇಲ್ಲ. ಎಲ್ಲವೂ ಕೂಡ ಡಮ್ಮಿ ಸ್ಟಾರ್ಟಪ್ ಇವೆ, ಫೇಕ್ ವ್ಯಾಲ್ಯೂಯೇಷನು ಮತ್ತು ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಗೇಮ್ಗಳಿವೆ ಇಷ್ಟೇ. ಸೊ ಇನ್ವೆಸ್ಟ್ರಿಗೆ ಅದು ಗೊತ್ತಿದೆ. ಇನ್ವೆಸ್ಟರ್ ಅನ್ನೋದೇನೋ ಫಾರಿನಲ್ಲಿ ಯಾವ್ದು ನಡೀತಾ ಇದೆ, ಒಂದು ಫ್ಯಾನ್ಸಿ ಆಗಿರೋದು ಏನು ತೊಗೊಂಬರಲಿ, ನನಗೆ ಅದರಲ್ಲಿ ಕೆಲಸ ಮಾಡೋಕ್ಕೆ ಬರಬೇಕಲ್ಲ. ಸೊ ಅದಕ್ಕೇ ನಾನು ಇದನ್ನು ಹಿಡ್ಕೊಂಡಿದ್ದೆ. ಮತ್ತು ಹೆಲ್ತ್ ಕೇರಲ್ಲಿ ಮತ್ತು ಹೆಲ್ತ್ ಟೆಕ್ಕಲ್ಲಿ ಈಸಿಯಾಗಿ ಫಂಡಿಂಗ್ ಸಿಗುತ್ತೆ, ಬಟ್ ಅದಕ್ಕೆ ಡಾಕ್ಟರ್ಸ್ಗಳು ಬೇಕು ಫೌಂಡರ್ ಆಗಿ. ಬಟ್ ಇನ್ನು ನಾನು ಡಾಕ್ಟ್ರ್ ಎಲ್ಲಿಂದ ತರಲಿ? ಇರೋಳೊಬ್ಳು ಏನೋ ನನ್ನ ಬೈಲಕ್ ಅಂತ ಸಿಕ್ಕಿದ್ಲು, ಬಟ್ ಅವಳೇ ರಿಲೇಷನ್ಶಿಪ್ ಕಟ್ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ನಾನಂತೂ ಡಾಕ್ಟರ್ ಅಲ್ಲ, ನಾನು ಹೆಲ್ತ್ ಟೆಕ್ ನಡ್ಸೋಕ್ಕಾಗಲ್ಲ. ಸೊ ಡಾಕ್ಟ್ರ್ ಸಿಗೋದು ಯಾವಾಗ, ಮಾಡೋದು ಯಾವಾಗ, ಅದಂತೂ ಕನಸಿನ ಮಾತು. ಟೂರಿಸಮಲ್ಲಂತೂ ಈಗ ಲಾಸ್ಟ್ ನನ್ನ ಹತ್ರ ಎಷ್ಟು ಉಳಿದಿದೆಯಪ್ಪ ಅಂತಂದರೆ, ನಾನು ಒಂದು 6-8 ತಿಂಗಳು ನಾನು ಏನೂ ಕೆಲಸ ಮಾಡದೇ ಇದ್ದರೂ ಕೂಡ ಸರ್ವೈವ್ ಆಗ್ತೀನಿ, ಅಷ್ಟು ದುಡ್ಡು ನನ್ನ ಹತ್ರ ಇದೆ ಸದ್ಯಕ್ಕೆ. ಸೊ ಅದು ಮುಗಿಯೋ ತನಕ ನಾನು ಎಫರ್ಟ್ ಹಾಕ್ತೀನಿ. ಮುಗಿತಪ್ಪ ಅಂತಂದರೆ ಜೀವನ ಏನಾಗುತ್ತೋ ಗೊತ್ತಿಲ್ಲ. ಸೊ ನನಗೆ ಅವಳ ಮೇಲೇನು ಹೇಟ್ ಇಲ್ಲ. ಐ ಆಲ್ವೇಸ್ ಲವ್ಡ್ ಹರ್, ಐ ಆಲ್ವೇಸ್ ರೆಸ್ಪೆಕ್ಟೆಡ್ ಹರ್. ಮುಂದೆ ಕೂಡ ಅವಳ ಮೇಲೆ ರೆಸ್ಪೆಕ್ಟ್ ಇರುತ್ತೆ. ಸೊ ಅವಳು ಅಂದ್ಕೊಂಡಂಗೆ ಅವಳಿಗೆ ಯಾರು ಇಷ್ಟನೋ ಅವಳು ಮದುವೆ ಆಗಲಿ, ಕರೆದ್ರೆ ಹೋಗ್ತೀನಿ, ನೋ ಪ್ರಾಬ್ಲಮ್ ಎಟ್ ಆಲ್. ಯಾಕಂದರೆ ಲವರ್ ಆಗಿ 3 ವರ್ಷ ಇದ್ದವಳು ಅಷ್ಟೇ, ಫ್ರೆಂಡ್ ಆಗಿ 12 ವರ್ಷ ಇದ್ದವಳು. ಸೊ ಅವಳ ಬಗ್ಗೆ ನನಗೆ ಗೊತ್ತು, ಅವಳಿಗೆ ಇನ್ಸೆಕ್ಯೂರಿಟೀಸ್ಗಳು ತುಂಬ ಇವೆ. ಸೊ ಅವಳದೊಂದು ಮೊಂಡು ಮೂಗಿದೆ, ಸೊ ಅದ್ರ ಬಗ್ಗೆನೂ ಅವಳು ಇನ್ಸೆಕ್ಯೂರ್ ಆಗಿದ್ದಾಳೆ. ಅವಳ ಕಣ್ಣುಗಳು ಅಬ್ನಾರ್ಮಲ್ ಆಗಿವೆ, ಕ್ಯಾಟ್ ಐಸ್ ಇವೆ, ಅದ್ರ ಬಗ್ಗೆನೂ ಇನ್ಸೆಕ್ಯೂರ್ ಇದ್ದಾಳೆ. ಅವಳು 2 ಬಟ್ಟೆಗಳು ಕಟ್ ಆಗಿವೆ ಪರ್ಮನೆಂಟ್ಲಿ, ಅದ್ರ ಬಗ್ಗೆ ಇನ್ಸೆಕ್ಯೂರ್ ಇದ್ದಾಳೆ. ಮತ್ತು ಎಲ್ಲದಕ್ಕಿಂತ ದೊಡ್ಡದಾಗಿ ನನ್ನ ಕಲರ್ಗೆ ಮ್ಯಾಚ್ ಮಾಡಿದರೆ ಅವಳ ಕಲರ್ ಸ್ವಲ್ಪ ಡಲ್ ಇದೆ. ಸೊ ಅವಳು ಅಷ್ಟೇನು ಬ್ಯೂಟಿಫುಲ್ ಆಗಿಲ್ಲ, ಅದ್ರ ಬಗ್ಗೆನೂ ಅವಳಿಗೆ ಇನ್ಸೆಕ್ಯೂರಿಟೀಸ್ ಇದೆ. ಸೊ ಅವಳ ಇನ್ಸೆಕ್ಯೂರಿಟೀಸನ್ನೆಲ್ಲ ಸಪೋರ್ಟ್ ಮಾಡೋ ಹುಡುಗ ಅವಳಿಗೆ ಸಿಗಲಿ. ಸೊ ಅವಳು ಕೂಡ ಅವಳ ಲೈಫಲ್ಲಿ ಹ್ಯಾಪಿಯಾಗಿರಲಿ. ಮತ್ತು ಅವಳು ಅಂದ್ಕೊಂಡಂಗೆ ಅವಳ ಸ್ವಂತ ದೊಡ್ಡ ಹಾಸ್ಪಿಟಲ್ಲು, ಅವಳದೊಂದು ಡ್ರೀಮ್ ಏನಪ್ಪ ಅಂತಂದರೆ ಇಂಡಿಯಾಸ್ ಬಿಗ್ಗೆಸ್ಟ್ ಹಾಸ್ಪಿಟಲ್ಲು ಸಾಂಗ್ಲಿಯಲ್ಲಿರಬೇಕು ಅನ್ನೋದು ಅವಳದೊಂದು ಡ್ರೀಮು. ಸೊ ಅವಳಿಗೂ ನನಗೂ ಯಾವತ್ತೂ ಕೂಡ ಜಗಳ ಆಗಿಲ್ಲ, ಯಾವತ್ತೂ ಕೂಡ ನಾವು ಟ್ರೋಲ್ ಮಾಡಿದ್ದೀವಿ, ಕಿತ್ತಾಡಿದ್ದೀವಿ, ಬಟ್ ಹಿಂಗೆ ಸೀರಿಯಸ್ ಆಗಿ ಯಾವತ್ತೂ ಜಗಳ ಆಗಿಲ್ಲ. ಸೊ ಅವಳು ಯಾವ ಹಾಸ್ಪಿಟಲ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ಲು, ನನಗೀಗ ಎಲ್ಲಿ ತೋರಿಸಿದ್ಲಲ್ಲ, ಸಾಂಗ್ಲಿ ಅತಿ ದೊಡ್ಡ ಕಾಸ್ಟ್ಲಿಯೆಸ್ಟ್ ಹಾಸ್ಪಿಟಲ್ಲೇ, ಅಲ್ಲೇ ಅವಳು ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಅವಳಿಗೆ ಕಂಪಲ್ಷನ್ ಇರುತ್ತೆ, ಡಿಗ್ರಿ ಆದ ತಕ್ಷಣ ಅವಳು 2 ವರ್ಷ ಪ್ರಾಕ್ಟೀಸ್ ಮಾಡಬೇಕು, ಅಂದಾಗಲೇ ನೆಕ್ಸ್ಟ್ ಸ್ವಂತ ಹಾಸ್ಪಿಟಲ್ ಇಡೋಕ್ಕೆ ಇವರಿಗೆ ಒಂದು ಲೈಸನ್ ಏನೋ ಬರುತ್ತಂತೆ. ಸೊ ಅದರ ಓಪನಿಂಗ್ಗೆ ನಿತಿನ್ ಗಡ್ಕರಿ ಬಂದಿದ್ದರು. ಸೊ ಆವಾಗ ಅವಳು ಕರೆದಿದ್ಲು. ಸೊ ನಾನು ಆಲ್ರೆಡಿನೇ 1 ವಾರ ಮುಂಚೆ ನಿತಿನ್ ಗಡ್ಕರಿ ಅವ್ರಿಗೆ ಮೀಟ್ ಆಗಿದ್ದೆ. ಟೂರಿಸಮ್ ಸ್ಟಾರ್ಟಪ್ ಮಾಡ್ತಾ ಇದ್ದೀನಿ ಸರ್, ನೀವು ಏನೋ ದೊಡ್ಡದು ರೋಡ್ ಮಾಡಿದ್ದೀರಾ, ಬಟ್ ಅದರಲ್ಲಿ ಹಿಂಗೆ ಇಶ್ಯೂ ಇದೆ, ಪೊಲೀಸರ ಇಶ್ಯೂ ಇದೆ, ಈ ಪೊಲೀಸ್ ಸಿಸ್ಟಮ್ ಇದೆಯಲ್ಲ, ಈ RTOನೇ ರದ್ದು ಮಾಡಿಬಿಡಿ, ಈಗ ತಲೆನೋವು ಹೋಗ್ಬಿಡುತ್ತೆ. ಆಲ್ ಓವರ್ ಇಂಡಿಯಾ BH ಪಾಸಿಂಗ್ ಏನು ಬರೀ ಸರ್ಕಾರಿ ನೌಕರಿಯವ್ರಿಗೆ ಕೊಡ್ತಾ ಇದ್ದೀರಲ್ಲ, ಎಲ್ರಿಗೂ BH ಪಾಸಿಂಗ್ ಕೊಟ್ಬಿಡಿ, ಈ ಪೊಲೀಸರ ಭಿಕ್ಷಾಟನೆ ನಿತ್ಯ ಬಿಡುತ್ತೆ ಅಂತೇಳಿ ನಾನೇ ಖುದ್ದಾಗಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಅವರಿಗೆ ಅವ್ರ ಮನೆಯವ್ರಿಗೆ, ನಾಗ್ಪುರ್ ಮನೆಯವ್ರಿಗೇ ಹೋಗಿ ಮೀಟಾಗಿ ಹೇಳಿ ಬಂದಿದ್ದೆ, ಸರ್ ದಿಸ್ ಈಸ್ ದ ಇಶ್ಯೂ. ಸೊ ಇನ್ವೆಸ್ಟ್ರು ಹೆದರ್ತಾ ಇದ್ದಾರೆ, ಯಾಕಂತಂದರೆ ಟೂರಿಸಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ. ದಿಸ್ ಈಸ್ ದ ಇಶ್ಯೂ. ಸೇಫ್ಟಿ ಇಲ್ಲ, ಪೊಲೀಸರ ಕಿರಿಕಿರಿ ಇದೆ, ಟೂರಿಸ್ಟ್ಗಳು ಬರಲ್ಲ, ಬುಕ್ ಆಗಲ್ಲ, ಹೋಮ್ ಸ್ಟೇ ಖಾಲಿ ಬೀಳುತ್ತೆ, ರೆಸ್ಟೋರೆಂಟ್ ಖಾಲಿ ಬಿದ್ದರೆ ದುಡ್ಡು ಎಲ್ಲಿಂದ ತರೋದು, ಹಿಂಗೆಲ್ಲ ಇಶ್ಯೂ ಇದೆ ಅಂತೇಳಿ ಕ್ಲಾರಿಫೈ ಮಾಡಿದ್ದೆ. ಸೊ ಅವಳಂತ ಅಂದ್ಲು, ನಮ್ಮ ಹಾಸ್ಪಿಟಲ್ ಓಪನಿಂಗ್ಗೆ ನಿತಿನ್ ಗಡ್ಕರಿ ಬರ್ತಾ ಇದ್ದಾರೆ, ಸೊ ಯು ಶುಡ್ ಕಮ್ ಅಂತೇಳಿ. ನಾನು ಅವಳಿಗೆ ಹೇಳಿದೆ, ಹಾಸ್ಪಿಟಲ್ ಓಪನಿಂಗ್ಗೆ ನಿತಿನ್ ಗಡ್ಕರಿ ಬರೋದು ದೊಡ್ಡ ಇಶ್ಯೂ ಅಲ್ಲ. ಸೊ ಅವ್ರಿಗೇನಾದರೂ ಹೆಲ್ತ್ ಕೆಟ್ಟರೆ ಅವರು ಟ್ರೀಟ್ಮೆಂಟಿಗೆ ನಿಮ್ಮ ಹಾಸ್ಪಿಟಲ್ಗೆ ಬರಬೇಕು, ದ್ಯಾಟ್ಸ್ ದ ಗ್ರೇಟ್ ಇಶ್ಯೂ. ಸೊ ಆವಾಗ ನಾನು ಸಾಂಗ್ಲಿ ಈಸ್ ದ ಗ್ರೇಟೆಸ್ಟ್ ಹೆಲ್ತ್ ಕೇರ್ ಹಬ್ ಅಂತ ಒಪ್ಕೊಳ್ಳುವೆ ಅಂತ ಹೇಳಿದ್ದೆ. ಸೊ ಆವಾಗ ಅವಳು ನನ್ನ ಮೇಲೆ ಸಿಟ್ಟಾಗಿದ್ಲು. 1-2 ದಿವಸ ನಿನಗೇನು ಗೊತ್ತಿದೆ ಹೆಲ್ತ್ ಕೇರು, ಹಾಗೆ ಹಿಂಗೆ ಅಂತೇಳಿ ಸ್ವಲ್ಪ ಮಾತುಕತೆಗಳು ಆಗಿದ್ದು. ಸೊ ಇಂಡಿಯಾದಲ್ಲಿ ಯಾರ ಹತ್ರ ದುಡ್ಡಿದೇನೋ ಅವ್ರದ್ದೇ ಹಾಸ್ಪಿಟಲ್ ಇರುತ್ತೆ, ಅವ್ರು ಫಾರಿನ್ ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಅವ್ರ ಅಪ್ಪಂದೇ ಕಾಲೇಜು, ಯೂನಿವರ್ಸಿಟಿಗಳಿವೆ ಸಾಂಗ್ಲಿಯಲ್ಲಿ. ಸೊ ಸಾಂಗ್ಲಿಯಲ್ಲಿ ಯಾರ್ಯಾರು ಕಾಲೇಜು, ಸ್ಕೂಲು, ಯೂನಿವರ್ಸಿಟಿಗಳು ನಡೆಸ್ತಾ ಇದ್ದಾರಲ್ಲ, ಅವರೆಲ್ಲರ ಮಕ್ಕಳು ಕೂಡ ಫಾರಿನ್ನಲ್ಲಿ ಓದ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್ಗಳ ಮಕ್ಕಳು. ಅವೆಲ್ಲ ನಮ್ಮ ರಿಲೇಟಿವ್ಸೇ ಎಷ್ಟೋ ಜನ ಇದ್ದಾರೆ. ಇನ್ನು ಎಷ್ಟು ಜನ ದೊಡ್ಡ ದೊಡ್ಡ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ ಸಾಂಗ್ಲಿಯಲ್ಲಿ,
ಅವ್ರಿಗೆ ಏನಾದರೂ ಕೂಡ ಅವ್ರ ಮನೆಯವ್ರಿಗೆ ಆದರೂ ಕೂಡ ಅವ್ರ ಹಾಸ್ಪಿಟಲ್ ಅವ್ರು ಯಾವತ್ತೂ ಅಡ್ಮಿಟ್ ಆಗಲ್ಲ, ಟ್ರೀಟ್ಮೆಂಟ್ ತೊಗೊಳ್ಳಲ್ಲ, ಅವ್ರು ಫಾರಿನ್ಗೆ ಹೋಗ್ತಾರೆ, ಸಿಂಗಾಪುರ್ಗೆ ಹೋಗ್ತಾರೆ. ಸೊ ಜನ ಎಲ್ಲ ಇಲ್ಲಿ ಬರ್ತಾರೆ ಸಂಗ್ಲಿ ಮಿರಾಜ್ಗಳಿಗೆ, ಬಟ್ ಅವ್ರಿಗೇನಾದರೂ ಆದರೆ ಅವ್ರು ಫಾರಿನ್ ಕಲಿಯೋಕೆ ಹೋಗ್ತಾರೆ, ಫಾರಿನ್ ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಸೊ ಇದು ಬದಲಾಗಬೇಕು ಅನ್ನೋದು ನಂದೊಂದು ಅವಳಿಗೆ ಫೀಡ್ಬ್ಯಾಕ್ ಕೊಟ್ಟಿದ್ದೆ ನಾನು, ಬಟ್ ಅವಳಿಗೆ ಅದು ಅರ್ಥ ಆಗಲಿಲ್ಲ. ಸೊ ನಾನೇನೋ ಅವಳ ಜೊತೆಗೆ ಅಲ್ಲಿ ಹೋಗೋಕೆ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂಥೇಳಿ, ಯಾಕಂದರೆ ಅವಳು ಕಟ್ಟ BJP ಸಪೋರ್ಟ್ರು. ಸೊ ನಾವು ಯಾರ ಪಾರ್ಟಿಗೂ ಸಪೋರ್ಟ್ ಮಾಡಲ್ಲ, ಎಲ್ಲ ಪಾರ್ಟಿಗೂ ನಾವು ಹೋಗಿಯೋರು. ಯಾಕಂದರೆ ನಮ್ಮ ಕೆಲಸ ಆಗಬೇಕಪ್ಪ ಅಂತಂದರೆ ಸಿಸ್ಟಮ್ ಚೇಂಜ್ ಮಾಡೋದಿದೆ. ಭಾರತದಲ್ಲಿ ಸೇಫೆಸ್ಟ್ ಟೂರಿಸಮ್ ಎಕೋಸಿಸ್ಟಮ್ ಬರಬೇಕಪ್ಪ ಅಂತಂದರೆ ರೋಡ್ ಕಾಂಟ್ರಾಕ್ಟರ್ ಬದಲಾಗಬೇಕು, ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು, ಪೊಲೀಸರ ಮೇಲೆ ಆ್ಯಕ್ಷನ್ ಆಗಬೇಕು, ಸೇಫ್ಟಿ ಬರಬೇಕು, ಅವೇರ್ನೆಸ್ ಬರಬೇಕು, ಹೆಲ್ತ್ ಕೇರ್ ಸಿಸ್ಟಮ್ ನೆಟ್ಟಿಗಾಗಬೇಕು. ಅಂದಾಗ ಭಾರತ ಒಂದು ಗ್ರೇಟೆಸ್ಟ್ ಟ್ರಾವೆಲ್ ಡೆಸ್ಟಿನೇಷನ್ ಆಗುತ್ತೆ. ಬರೀ ನಾವು ವಿಶ್ವಗುರು ಆಗ್ತೀವಿ ಬನ್ನಿ ಅಂತಂದರೆ ಬರಲ್ಲ. ಸೊ ಅವಳಿಗೆ ಮೋಸ್ಟ್ಲಿ ಅದು ಹರ್ಟ್ ಆಗಿರೋದ್ರಿಂದ ಹಿಂಗಾಗಿರ್ಬೋದು ಅನ್ಸುತ್ತೆ. ನಮ್ಮ ಮನೆಯವರು ರಿಲೇಟಿವ್ಸ್ಗಳು ಆಲ್ಮೋಸ್ಟ್ ಅಲ್ಲೆಲ್ಲ BJPಯಲ್ಲಿದ್ದಾರೆ ನನ್ನ ಮಕ್ಕಳು. ಸೊ ಅವಳು ಕೂಡ ಅದಕ್ಕೇ ಹೋಗೋಳಲ್ಲ ಆಬ್ವಿಯಸ್ಲಿ. ಸೊ ಅವಳು ಪ್ರೊಟೆಕ್ಟೆಡ್ ಚೈಲ್ಡ್ ಆಗಿರೋದ್ರಿಂದ ಅವಳು ಅಲ್ಲೇ ಇರೋಳು. ಸೊ ಅವಳು ಯಾವತ್ತೂ ನಂತರ ಸಪ್ರೇಟ್ ಇಂಡಿಪೆಂಡೆಂಟ್ ಆಗಿ ರೆವಲ್ಯೂಷನರಿ ಥಿಂಕಿಂಗ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಅವಳಿಗೆ ಹರ್ಟ್ ಆಗಿತ್ತು. ಅದೊಂದು ಬಿಟ್ಟರೆ ಬೇರೆ ಯಾವುದೇ ವಾದ ವಿವಾದಗಳು ಅಂತೂ ಏನೂ ಆಗಿಲ್ಲ. ಸೊ ಇಲ್ಲಿ ಲವ್ ಬ್ರೇಕಪ್ ಅಂತೂ ಆಗಿಲ್ಲ, ಮದುವೆ ಆಗಬೇಕನ್ನೋ ಪ್ಲ್ಯಾನಿಂಗ್ ಎಲ್ಲವೂ ಕೂಡ ಆಗಿತ್ತು, ಬಟ್ ಅದು ಕ್ಯಾನ್ಸಲ್ ಆಗಿದೆ ಇಷ್ಟೇ. ಸೊ ಇದಿಷ್ಟೇ ನನ್ನ ಲವ್ ಸ್ಟೋರಿ. ಇದು ಬಿಟ್ಟರೆ ನಾನು ಮಿಕ್ಕ ಯಾವುದೇ ಹುಡುಗಿ ಜೊತೆಗೆ ಯಾವತ್ತೂ ಕೂಡ ಕ್ಲೋಸ್ ಆಗಿನೂ ಮೂವ್ ಆಗಿಲ್ಲ, ಮತ್ತು ಕೆಲಸ ಬಿಟ್ಟು ಪರ್ಸ್ನಲ್ ಆಗಿ ಯಾವತ್ತೂ ಕೂಡ ಮಾತಾಡಿಲ್ಲ. ನನಗೆ ಎಲ್ಲರ ಜೊತೆಗೂ ಕೂಡ ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ. ಕೆಲಸ ಎಷ್ಟಿದೆಯೋ ಅಷ್ಟೇ ಮಾತುಕತೆ, ಅಷ್ಟು ಬಿಟ್ಟರೆ ಪರ್ಸ್ನಲ್ ಆಗಿ ಯಾರ ಜೊತೆಗೂ ಮಾತುಕತೆ ಇಲ್ಲ, ಅಟ್ಯಾಚ್ಡ್ ಇಲ್ಲ. ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋಗಳಲ್ಲಿ ಲಾಗ್ಸ್ಗಳಲ್ಲಿ ನಾನು ರೆಂಟೆಡ್ ಹೋಮನ್ನು ಕೂಡ ತೋರಿಸಿವೆ. ನಾನು ಇಂಡಿಪೆಂಡೆಂಟ್ ಆಗಿರುವೆ, ಅಲೋನ್ ಆಗಿಯೇ ಇರುವೆ. ಸೊ ಸದ್ಯಕ್ಕೆ ನನಗೆ ರಿಗ್ರೆಟ್ ಏನಪ್ಪ ಅಂತಂತಂದರೆ ನನ್ನ ಸ್ಟಾರ್ಟಪ್ನ ಭವಿಷ್ಯವೇನು. ಟೂರಿಸಮ್ ಟೆಕ್ಕಲ್ಲಂತೂ ಬಡದಾಟ ಮಾಡಲೇಬೇಕು. ಸೊ ಜನ ಸಪೋರ್ಟ್ ಮಾಡಿದರೆ ಒಂದೇ ದಿನದಲ್ಲಿ ಆಗುತ್ತೆ, ಇನ್ವೆಸ್ಟರ್ ಸಪೋರ್ಟ್ ಮಾಡಿದರೆ ಒಂದೇ ದಿನದಲ್ಲಿ ಆಗುತ್ತೆ, ದೊಡ್ಡ ಇಶ್ಯೂನೇ ಅಲ್ಲ. ಬಟ್ ಇನ್ವೆಸ್ಟರೇ ಹೆದರಿದಾನೆ ಅಂತಂದರೆ ಅವನ್ನ ಕನ್ವಿನ್ಸ್ ಮಾಡ್ಬೇಕಂತಂದರೆ ಐ ಹ್ಯಾವ್ ಟು ಚೇಂಜ್ ದ ಸಿಸ್ಟಮ್. ಸೊ ಇದಕ್ಕಾಗಿ ನಾನು ಫೈಟ್ ಮಾಡಲೇಬೇಕು. ಇನ್ನು ಹೆಲ್ತ್ ಟೆಕ್ಕಲ್ಲಿ ನನಗೆ ಮಾಡೋ ಇಂಟ್ರೆಸ್ಟ್ ಇದೆ, ಬಟ್ ಸಪೋರ್ಟಿವ್ ಆಗಿರುವ ಪಾರ್ಟ್ನರ್ ಬೇಕು ಅದಕ್ಕೆ. ಅಂತಂದರೆ ಯಾರಾದರೂ 1-2-3 ಜನ ಡಾಕ್ಟರ್ಸ್ಗಳು ಬರಬೇಕು. ನಮ್ಮ ಪ್ಲ್ಯಾಟ್ಫಾರ್ಮನ್ನು ನಾನು ಏನು ಬಿಲ್ಡ್ ಮಾಡ್ತಾ ಇದ್ದೀನಲ್ಲ, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲಿ ಅವ್ರು ರೀವೆರಿಫೈ ಮಾಡಬೇಕು, ಆಮ್ ಐ ಗೋಯಿಂಗ್ ಇನ್ ಅ ರೈಟ್ ವೇ ಆರ್ ರಾಂಗ್ ಅಂಥೇಳಿ. ಸೊ ಈ ಥರ ಡಾಕ್ಟರ್ಸ್ಗಳ ಸಪೋರ್ಟ್ ಸಿಕ್ಕರೆ, ಇನ್ನು ಮುಂದೆ ಯಾರಾದರೂ ನನಗೆ ಸಪೋರ್ಟ್ ಮಾಡಿದರೆ ಆ ಥರ ನಾನು ಹೆಲ್ತ್ ಟೆಕ್ಕಲ್ಲಿ ಮಾಡ್ಬೋದು. ಇಲ್ಲ ಅಂತಂದರೆ ಅದು ಆಲ್ಮೋಸ್ಟ್ ಆಲ್ ಡಿಸ್ಕಾರ್ಡೆಡ್ ಪ್ರಾಜೆಕ್ಟ್. ಈಗಂತೂ ಇರೋದಂತೂ ಒಂದೇ ಗೋಲ್ ಇದೆ, ಟೂರಿಸಮ್ ಟೆಕ್ಕಲ್ಲಿ ಮಾಡಬೇಕು. ಇಷ್ಟೇ ಲೈಫ್ ಇದೆ. ಸೊ ನಿಮಗೆ ನನ್ನ ಬಗ್ಗೆ ಇರುವ ಎಲ್ಲ ಡೌಟ್ಗಳು ಕ್ಲಿಯರ್ ಆಗಿವೆ ಅಂತ ಅನ್ಕೋತೀನಿ. ಇದೇ ಲವ್ ಸ್ಟೋರಿ, ಇದೇ ಫ್ರೆಂಡ್ಶಿಪ್ ಸ್ಟೋರಿ, ಇದೇ ಮ್ಯಾರೇಜ್ ಬ್ರೋಕನ್ ಸ್ಟೋರಿ ಅಷ್ಟೇ. ನಾನಂತೂ ಫಿಸಿಕಲಿ ವರ್ಜಿನ್ ಆಗಿರುವೆ, ಮೆಂಟಲಿ ಅಂತೂ ವರ್ಜಿನ್ ಇಲ್ಲ. ಸೊ ಈಗ ಆಗಿದೆಯಲ್ಲ, ರಿಲೇಷನ್ಶಿಪ್ ಕಟ್ ಆಗಿದೆಯಲ್ಲ, ಮತ್ತು ನಾನು ಈಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಈಗ 3 ತಿಂಗಳು ನಾನು ಮಳೆಗಾಲ ಸ್ಟಾರ್ಟ್ ಆಗೋ ತನಕ ಫುಲ್ ಫೋಕಸ್ಸು ಹೆಲ್ತ್ ಮೇಲೇ ಹಾಕೊಂಡಿದ್ದೀನಿ. ನನ್ನ ಫಿಸಿಕಲ್ ಫಿಟ್ನೆಸ್ ಆಯಿತು, ಮೆಂಟಲ್ ಫಿಟ್ನೆಸ್ ಆಯಿತು, ಇದ್ರ ಮೇಲೇ ನನ್ನ ಫೋಕಸ್ ಇದೆ. ಸೊ ಮುಂಚೆ ನನಗೊಂದು ಬ್ಯಾಡ್ ಹ್ಯಾಬಿಟ್ ಇತ್ತು, ನಾನು ಸಿಗರೇಟ್ ಸೇದ್ತಾ ಇದ್ದೆ. ಯಾಕಂದರೆ ಬೈಕ್ ಶೋಕಿ ಇರೋರಿಗೆಲ್ಲ ನಿಮ್ಗೆ ಗೊತ್ತೇ ಗೊತ್ತು, ನಾವು ಚಹಾದ ಟಪ್ರಿಗಳಲ್ಲಿ ಹೋಗ್ತೀವಿ, ಚಹಾ ಜೊತೆಗೆ ಸಿಗರೇಟ್ ಸೇದ್ತೀವಿ. ಸಹವಾಸ ದೋಷ ಏನು ಮಾಡೋಕ್ಕೆ ಬರಲ್ಲ. ಸೊ ಅವಳು ಬಂದಾಗ ಅವಳು ನಮ್ಮ ಅಕ್ಕನಿಗೆ ಇನ್ಫಾರ್ಮ್ ಮಾಡಿದ್ಲು. ನಮ್ಮ ಅಕ್ಕ ಸರಿಯಾಗಿ ಮೆಟ್ಟಲ್ಲಿ ಹೊಡೆದಿರೋದ್ರಿಂದ ಸಿಗರೇಟ್ ಬಿಟ್ಟಿದ್ದೆ. ಬಟ್ ನನಗೆ ಒಂದೇ ಫೇರ್ ಇದೆ, ನಾನು ಅದನ್ನು ಸ್ಟಾರ್ಟ್ ಮಾಡ್ಬೋದು ಅಂಥೇಳಿ. ಯಾಕಂದರೆ ನನಗೆ ಅಲೋನ್ ಆಗಿರೋಕ್ಕಂತೂ ಈಗ ಇಷ್ಟ ಇಲ್ಲ. ಯಾಕಂದರೆ ಮುಂಚೆ ನಾನು 25 ವರ್ಷಕ್ಕಿಂತ ಜಾಸ್ತಿ ಟೈಮು ಅಲೋನ್ ಆಗಿರೋದನ್ನು ಪ್ರಾಕ್ಟೀಸ್ ಮಾಡಿದ್ದೆ. ಬಟ್ ಅವಳು ಬಂದಾಗ ಅಲೋನ್ನೆಸ್ಸು ಖತಮ್ ಆಗಿತ್ತು. ಈಗ ನನಗನ್ನಿಸ್ತಾ ಇದೆ ಐ ನೀಡ್ ಅ ಕಂಪ್ಯಾನ್ಷನ್ಶಿಪ್ ಅಂಥೇಳಿ. ಸೊ ಬೇಕಂಥೇಳಿ ನಾನು ರೆಸ್ಪೆಕ್ಟ್ ಬಿಟ್ಟು ಪ್ರೀತಿಗಾಗಿ ಸ್ನೇಹಕ್ಕಾಗಿ ಭಿಕ್ಷೆ ಬೇಡಕ್ಕೆ ಬರಲ್ಲ. ಸೊ ನಾನು ನನ್ನ ಸೆಲ್ಫ್ ರೆಸ್ಪೆಕ್ಟನ್ನೇ ಕಾಯ್ಕೊಂಡಿರುವೆ. ಸೊ ಅದೊಂದು ಬ್ಯಾಡ್ ಹ್ಯಾಬಿಟ್ ಬರ್ಬೋದು, ಮತ್ತೆ ಸಿಗರೇಟ್ ಸ್ಟಾರ್ಟ್ ಆಗ್ಬೋದು. ಸೊ ಈಗ ಜೂನ್ ಜುಲೈಗೆ ಮಳೆ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ಮತ್ತೆ ನಾನು ಟೂರಿಸಮಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಕಮ್ಮಿ ಬಜೆಟ್ ಇದೆ, ದುಡ್ಡಂತೂ 6-7 ತಿಂಗಳು ಬರುವಷ್ಟು ಅಷ್ಟೇ ಇದೆ. ಏನಾಗುತ್ತೋ ಗೊತ್ತಿಲ್ಲ, ಬಟ್ ನನ್ನ ಸಿನ್ಸಿಯರ್ ಎಫರ್ಟನ್ನು ನಾನು ಕೊಡುವೆ. ಸೊ ನನ್ನ ಬದುಕಂತೂ ಸೂತ್ರ ಹಿಡಿದ ಗಾಳಿಪಟದ ಥರನೇ ಇದೆ. ಈಗ ನಾನಂತೂ ಕಂಪ್ಲೀಟ್ಲಿ ಡಿಕ್ಲೇರ್ಡ್ ಒಂಥರ ಆರ್ಫನ್ ಅಂದಂಗೆ. ಸೊ ನೋ ಫ್ಯಾಮಿಲಿ, ನೋ ರಿಲೇಟಿವ್ಸ್, ನೋ ಫ್ರೆಂಡ್ಸ್, ನೋ ಸಪೋರ್ಟರ್ಸ್. ಇದನ್ನೆಲ್ಲ ನಿಮ್ಮ ಜೊತೆಗೆ ಹೇಳಿದ್ದೀನಲ್ಲ, ಈಗ ನೋ ಫ್ಯಾನ್ ಫಾಲೋಯಿಂಗ್ ಇರುತ್ತೆ ಮತ್ತು ನೋ ಸಬ್ಸ್ಕ್ರೈಬರು ಇರುತ್ತೆ. ಸೊ ಯಾಕಂದರೆ ಒಂದು ಇಮೇಜೇ ಡೌನ್ ಆಗಿಬಿಡತ್ತಲ್ಲ ಹೀಗೆಲ್ಲ ಇದೆ ಅಂತಂದರೆ. ಸೊ ನಂಗೆ ಗೊತ್ತಿಲ್ಲ ಈ ಸಮಾಜ ನನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡುತ್ತೆ. ಮುಂದೆ ಯಾವುದಾದ್ರೂ ಹುಡುಗಿ ಬಂದು ಈ ಇದ್ದಂಗೆ ಎಕ್ಸೆಪ್ಟ್ ಮಾಡಿ ಮದುವೆ ಆಗ್ತಾಳೋ ಇಲ್ಲೋ,
ಸೊ ಅದ್ರ ಬಗ್ಗೆನೂ ನಾನೇನು ಯೋಚನೆನೂ ಮಾಡಿಲ್ಲ, ನನಗೆ ಎಕ್ಸ್ಪೆಕ್ಟೇಷನೂ ಇಲ್ಲ. ಸೊ ಬಂದಂತೆ ಬದುಕು. ಸೊ ಈ ಫಾರ್ಮುಲಾ ಮೂಲಕ ನಾನು ಕಂಟಿನ್ಯೂ ಮಾಡಬೇಕು ಅಂತ ಈಗ ಮೆಂಟಲಿ ಫಿಕ್ಸ್ ಆಗಿದ್ದೀನಿ. 3 ತಿಂಗಳ ಹೆಲ್ತ್ ಮೇಲೆ ವರ್ಕ್ ಮಾಡುವೆ, ಅದಾದ ನಂತರ ಮುಂದೆ ಏನಾಗುತ್ತೋ ನೋಡುವೆ. ಸೊ ಇದಿಷ್ಟೇ ನನ್ನ ಕತೆ. ಓಕೆ, ಎನಿವೇ, ಸೊ ಇದನ್ನು ಯಾರಿಗೂ ಕೂಡ ನಾನು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ನೀವು ಸಿಕ್ಕಾಪಟ್ಟೆ ಕಮೆಂಟ್ಗಳನ್ನ ಮಾಡಿ ಕೇಳ್ತಾ ಇದ್ದೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಕೇಳಿದ್ರಲ್ಲ ಯಾಕೆ ನಾವು ಫೈನಾನ್ಸ್ ವಿಡಿಯೋ ನೋಡೋಕ್ಕಂತ ಸಬ್ಸ್ಕ್ರೈಬ್ ಮಾಡಿದ್ದೀವಿ, ನೀವು ಮ್ಯಾರೇಜು ರಿಲೇಷನ್ಶಿಪ್ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರಿ. ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ನಾನು ಸಿರೀಸ್ ಚಾಲೂ ಮಾಡಿದ್ದೆ ಇದಕ್ಕೋಸ್ಕರ. ನಂತರ ಯಾರ ಲವ್ ಕೂಡ ಬ್ರೇಕಪ್ ಆಗಬಾರ್ದು, ಮದುವೆ ಕೂಡ ಕ್ಯಾನ್ಸಲ್ ಆಗಬಾರ್ದು, ಎಲ್ಲರೂ ಕೂಡ ಅವರ ಹೆಲ್ತ್ ಮೇಲೆ ಅವೇರ್ ಆಗಿರಬೇಕು, ಮತ್ತು ಎಲ್ರದ್ದು ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್ ಆಗಿರಬೇಕು ಅಂತಲೇ ಆ ಸಿರೀಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಈ ವಿಡಿಯೋ ಇದೆಯಲ್ಲ, ಆ ಸಿರೀಸ್ನ ಒಂದು ಲಾಸ್ಟ್ ವಿಡಿಯೋ ಆಗಿದೆ. ಸೊ ಇನ್ನು ಮುಂದೆ ಅದರ ಮೇಲೆ ಯಾವುದೇ ವಿಡಿಯೋ ಮಾಡಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋದಿಂದ ಆ್ಯಸ್ ಇಟ್ ಈಸ್ ಫೈನಾನ್ಸ್ನ ವಿಡಿಯೋ ಬರುತ್ತೆ, ಮತ್ತು ಟ್ರಾವೆಲ್ ಲಾಗ್ಸ್ಗಳು ಟೈಮ್ ಸಿಕ್ಕರೆ ಮಾಡುವೆ. ಇಲ್ಲ 6 ತಿಂಗಳು ಮುಂದೆ ಆದ ತಕ್ಷಣ ನಾನು ಬದುಕಿರೋದೇ ಡೌಟ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಏನಾಗ್ತೀನೋ ಏನು ಬಿಡ್ತೀನೋ ಅನ್ನೋ ಫಿಯರ್ ಅಂತೂ ಇದೆ. ಸೊ 6 ತಿಂಗಳಂತೂ ಗ್ಯಾರಂಟೆಡ್ ಆಗಿ ವಿಡಿಯೋಸ್ ಬರ್ತವೆ, ಇದರಲ್ಲಂತೂ ನೋ ಡೌಟು. ದಿಸ್ ಈಸ್ ಮೈ ಕಮಿಟ್ಮೆಂಟ್, ದಿಸ್ ಈಸ್ ಮೈ ಪ್ರಾಮಿಸ್ ಅಷ್ಟೇ. ಇನ್ನು ಅವಳಿಗೆ ಹೇಳ್ಬೇಕಂತಂದರೆ, ಸೊ ಅವಳನ್ನು ಯಾವತ್ತೂ ಕೂಡ ನಾನು ಡಾಕ್ಟರ್ ಅಂಥೇಳಿ ಕರೆದೇ ಇಲ್ಲ. ಕ್ಯಾಟ್ ಐಸ್ ಅಂತ ಕರಿತಾ ಇದ್ದೆ, ನೆಕ್ಸ್ಟ್ ಲವಲ್ಲಿ ಬಂದ ತಕ್ಷಣ ಪೇಷಂಟ್ ಅಂತಲೇ ಕರಿತಾ ಇದ್ದೆ. ಸೊ ಅವಳಿಗೆ ಲಾಸ್ಟ್ಲಿ ನಾನು ಸಾರಿ ಕೇಳೋಕ್ಕಂತೂ ಅವಳಿಗಂತೂ ಸೀದಾ ಕೇಳಲ್ಲ. ಸೊ ನಾನು ತಿಳಿಯೋದನ್ನೋ ಅವಳಿಗೇನಾದರೂ ಹರ್ಟ್ ಮಾಡಿದರೆ, ಅವಳ ಟೈಮ್ ವೇಸ್ಟ್ ಆಗಿದ್ದರೆ, ಸೊ ಈ ವಿಡಿಯೋದ ಮೂಲಕ ಅವಳಿಗೆ ನಾನು ಸಾರಿ ಕೇಳ್ತಾ ಇರುವೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಡಾಕ್ಟರ್. ಸೊ ಇದೇ ಅವಳಿಗೆ ಫಸ್ಟ್ ಟೈಮು, ಲಾಸ್ಟ್ ಟೈಮು ಸಾರಿ ಅಷ್ಟೇ, ಒಂದೇ ಸಲ ಡಾಕ್ಟ್ರು ಅಷ್ಟೇ. ನೆಕ್ಸ್ಟ್ ಏನೂ ಜಾಸ್ತಿ ರೆಸ್ಪೆಕ್ಟ್ ಇಲ್ಲ. ಸೊ ಇದೇ ನನ್ನ ಫಸ್ಟ್ ಲವ್ ಕೂಡ ಆಗಿತ್ತು, ಇದೇ ಲಾಸ್ಟ್ ಲವ್ ಕೂಡ ಆಗಿದೆ. ಇನ್ಮೇಲೆ ಎಮೋಷ್ನಲಿ ಯಾರ ಜೊತೆಗೂ ಕೂಡ ಅಟ್ಯಾಚ್ಡ್ ಆಗಬಾರ್ದು ಅನ್ನೋ ಒಂದು ಲೆಸನ್ ಸಿಕ್ಕಿದೆ. ಆಗದೇ ಇರೋ ಥರ ಇರೋಕ್ಕೆ ಟ್ರೈ ಮಾಡಬೇಕನ್ನೋ ಒಂದು ಗೋಲ್ ಇದೆ. ಸೊ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ಇಲ್ಲಿ ತನಕ ಮುಂದೆ 6 ತಿಂಗಳ ಮುಂದೆ ವಿಡಿಯೋ ಬರ್ತಾವೋ ಇಲ್ಲೋ ಗೊತ್ತಿಲ್ಲ. ಎನಿ ಟೈಮ್ ಯಾವುದೇ ವಿಡಿಯೋ ಕೂಡ ನನ್ನ ಲಾಸ್ಟ್ ವಿಡಿಯೋ ಆಗ್ಬೋದು, ನಾನು ಇರದೇನೂ ಇರಬಹುದು ಈ ಜಗತ್ತಲ್ಲಿ. ಸೊ ಅದಕ್ಕೆ ಯಾರ್ಯಾರು ನನಗೆ ಹಾರ್ಟ್ಲಿ ಸಪೋರ್ಟ್ ಮಾಡಿದ್ದೀರಲ್ಲ, ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಅ ಲಾಟ್. ಸೊ ಇಲ್ಲಿ ತನಕ ನನ್ನ ಚಾನಲ್ಗೆ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ, ಎನ್ಕರೇಜ್ ಮಾಡಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ಸ್. ಏನಾಗುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್.